ಸ್ನೇಹಿತರೆ, ಕೆಲವೊಮ್ಮೆ ದೇವರು ಯಾರನ್ನೂ ಕೂಡ ತಪ್ಪಾಗಿ ಹುಟ್ಟಿಸೋದಿಲ್ಲ. ಆದರೆ ಮನುಷ್ಯನ ಮನಸ್ಸೇ ಅವರನ್ನು ತಪ್ಪು ಅಂತ ತೀರ್ಪು ಕೊಡುತ್ತೆ. ಇವತ್ತು ಹೇಳೋ ಕತೆ ಅಂಥದೇ ಒಂದು ಮನ ಕಲಕುವ ಕತೆ. ಈ ಕತೆ ಮುಗಿಯುವಷ್ಟರಲ್ಲಿ ನಿಮ್ಮ ಕಣ್ಣಲ್ಲಿ ನೀರು ಬರೋದಂತೂ ಗ್ಯಾರಂಟಿ. ಕತೆ ಶುರು ಆಗೋದು ರಾಜಸ್ಥಾನದ ಒಂದು ಪುಟ್ಟ ಹಳ್ಳಿಯಲ್ಲಿ. ಎಲ್ಲಿ ನೋಡಿದ್ರೂ ಮರಳು ಗುಡ್ಡಗಳು, ಬಿಸಿಲು, ಹಳೆಯ ಸಂಪ್ರದಾಯದ ನಡುವೆ ಬದುಕೋ ಜನ. ಒಂದು ಮಧ್ಯರಾತ್ರಿ ಇಡೀ ಹಳ್ಳಿ ಮಲಗಿರೋ ಸಮಯ. ಆಗ ಒಂದು ಮನೆಯೊಳಗಿಂದ ಒಬ್ಬ ಹೆಂಗಸಿನ ಕಿರುಚಾಟ ಕೇಳಿಸಿರುತ್ತೆ. ಅವಳಿಗೆ ಹೆರಿಗೆ ನೋವು ಶುರುವಾಗಿರುತ್ತೆ. ಆದರೆ ಸಹಾಯಕ್ಕೆ ಯಾರೂ ಇರಲ್ಲ. ಅದೇ ಸಮಯಕ್ಕೆ ಅವಳ ಗಂಡ, ಊರವರು ಗೌರವದಿಂದ ಬಾಪು ಅಂತ ಕರೆಯೋ ವ್ಯಕ್ತಿ, ಕೆಲಸ ಮುಗಿಸಿ ಓಡೋಡಿ ಮನೆಗೆ ಬರ್ತಾನೆ. ಆದರೆ ಮನೆ ಒಳಗೆ ಕಂಡ ದೃಶ್ಯ ಅವನ ಬದುಕನ್ನೇ ಬದಲಿಸಿಬಿಡುತ್ತೆ. ಅವನ ಹೆಂಡತಿ ಮಗುವಿಗೆ ಜನ್ಮ ಕೊಟ್ಟು ಪ್ರಾಣ ಬಿಟ್ಟಿರ್ತಾರೆ. ಒಂದು ಕಡೆ ಹೆಂಡತಿಯ ಶವ, ಇನ್ನೊಂದು ಕಡೆ ಅಳ್ತಾ ಇರೋ ಮಗು. ಕಣ್ಣೀರಿನ ಮಧ್ಯೆಯೇ ಬಾಪು ಮಗುವನ್ನು ಕೈಗೆತ್ತಿಕೊಳ್ತಾರೆ. ಆದರೆ ಮಗುವನ್ನು ನೋಡಿ ಅವನಿಗೆ ತುಂಬ ಬೇಜಾರಾಗುತ್ತೆ. ಯಾಕಂದರೆ ಆ ಮಗು ಹೆಣ್ಣು ಅಲ್ಲ, ಅಥವಾ ಗಂಡು ಅಲ್ಲ, ಅದು ಕಿನ್ನರ ಮಗು ಆಗಿರುತ್ತೆ. ಅವನಿಗೆ ಒಂಥರ ದೊಡ್ಡ ಆಘಾತ ಆದಾಗೆ ಆಗ್ಬಿಡುತ್ತೆ. ಈ ಊರಿನ ಜನ ಹೇಗಿದ್ದಾರೆ ಅನ್ನೋದು ಅವನಿಗೆ ಚೆನ್ನಾಗಿ ಗೊತ್ತು. ಈ ಸತ್ಯ ಹೊರಗೆ ಹೋದರೆ ಮಗುವನ್ನೇ ಬದುಕೋಕ್ಕೆ ಬಿಡಲ್ಲ ಅನ್ನೋ ಭಯ ಅವನ ಮನಸ್ಸನ್ನು ಆವರಿಸಿಬಿಡುತ್ತೆ. ಅದೇ ರಾತ್ರಿ ಯಾರಿಗೂ ಗೊತ್ತಾಗದ ಹಾಗೆ ತನ್ನ ಹೆಂಡತಿಯ ಅಂತ್ಯಸಂಸ್ಕಾರ ಮಾಡಿಬಿಡ್ತಾನೆ. ಚಿತೆಯ ಬೆಂಕಿ ಹೊತ್ತಿ ಉರಿಯೋದ್ರೊಳಗೆ ಒಂದು ಕ್ಷಣ ಆ ಮಗುವನ್ನು ಆ ಬೆಂಕಿಗೆ ಹಾಕ್ಬಿಡೋಣ ಅನ್ನೋ ಭಯಾನಕ ಯೋಚನೆ ಅವನ ಮನಸ್ಸಿನಲ್ಲಿ ಬರುತ್ತೆ. ಈಗಲೇ ಎಲ್ಲ ಮುಗಿದ್ರೆ ಮುಂದೆ ಈ ಮಗುವಿಗೆ ನೋವು ಇರುವುದಿಲ್ಲ. ಆದರೆ ಮುಂದಿನ ಕ್ಷಣವೇ ಆ ಮಗು ಅಳೋ ಶಬ್ದ ಕೇಳಿ ಅವನ ಹೃದಯ ಕರಗಿಬಿಡುತ್ತೆ. ಇಲ್ಲ, ಇದು ನನ್ನ ಮಗು, ಜಗತ್ತೇ ಏನೇ ಹೇಳಲಿ ಇದನ್ನು ನಾನು ಬಿಡಲ್ಲ ಅಂತ ತೀರ್ಮಾನ ಮಾಡ್ತಾನೆ. ಅವನ ಮಗುವನ್ನು ಎದೆಗೆ ಅಪ್ಪಿಕೊಂಡು ಒಂದು ಮಾತು ಕೊಡ್ತಾನೆ, ನಾನು ಬದುಕಿರುವವರೆಗೂ ನಿನ್ನನ್ನು ನಾನು ಕಾಪಾಡ್ತೀನಿ ಅಂತ. ನಂತರ ಆ ಮಗುವಿಗೆ ಒಂದು ವಿಶೇಷ ಹೆಸರನ್ನು ಇಡ್ತಾನೆ. ಆ ಹೆಸರೇ ಕೇಜಾಡಿ. ಮರುಭೂಮಿಯಲ್ಲಿ ಎಷ್ಟೇ ಬಿಸಿಲು ಇದ್ದರೂ ಒಣಗದೆ ನಿಂತಿರುವ ಮರ ಹೆಸರು ಕೇಜಾಡಿ. ನನ್ನ ಮಗಳು ಆ ಮರದ ಹಾಗೆ ಎಲ್ಲ ಕಷ್ಟವನ್ನು ತಡೆದು ಬದುಕಬೇಕು ಅನ್ನೋ ಆಸೆ ಈ ಬಾಪುವಿನದು. ಆದರೆ ವಿಧಿ ಅಷ್ಟು ಸುಲಭ ಇರಲಿಲ್ಲ. ಮರುದಿನ ಬೆಳಗ್ಗೆ ಊರ ಜನ ಎಲ್ಲರೂ ಕೂಡ ಮನೆ ಮುಂದೆ ಬಂದು ನಿಲ್ತಾರೆ. ಅವರೆಲ್ಲ ಕೇಳ್ತಾರೆ, ರಾತ್ರಿ ಅಂತ್ಯ ಸಂಸ್ಕಾರ ಯಾಕೆ ಮಾಡಿದೀಯಾ, ಏನಾದರೂ ಮುಚ್ಚಿಡ್ತಿದೆಯಾ ಅಂತ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾರೆ. ತನ್ನ ಮಗಳ ಜೀವ ಉಳಿಸೋಕೆ ಬಾಪು ಒಂದೇ ಒಂದು ದೊಡ್ಡ ಸುಳ್ಳು ಹೇಳ್ತಾನೆ. ನನ್ನ ಮಗಳಿಗೆ ಭಯಂಕರ ದೋಷ ಇದೆ. ಅವಳ ನೆರಳು ಯಾರ ಮನೆ ಮೇಲೆ ಬಿದ್ದರೂ ಆ ಮನೆ ನಾಶ ಆಗುತ್ತೆ. ಅದಕ್ಕೆ ಯಾರೂ ಕೂಡ ಅವಳ ಹತ್ರ ಬರಬಾರ್ದು ಅಂತ ಸುಳ್ಳು ಹೇಳ್ತಾನೆ. ಮೂಢನಂಬಿಕೆಯಲ್ಲಿ ಬದುಕುತ್ತಿದ್ದ ಜನ ಅವನ ಮಾತನ್ನು ನಂಬಿಡ್ತಾರೆ. ಆ ದಿನದಿಂದ ಕೇಜಾಡಿಯ ಬದುಕು ಬದಲಾಗಿಬಿಡುತ್ತೆ. ಬಾಪು ಮನೆಯ ಸುತ್ತ ಇನ್ನೂ ಎತ್ತರದ ಗೋಡೆ ಕಟ್ಟಿಸ್ತಾನೆ. ಪ್ರತಿದಿನ ಬೆಳಗ್ಗೆ ಕೆಲಸಕ್ಕೆ ಹೋಗೋ ಮುಂಚೆ ಕೇಜಾಡಿಯನ್ನು ಮನೆಯೊಳಗೆ ಬಿಟ್ಟು ಹೊರಗಿನಿಂದ ಬೀಗ ಹಾಕ್ತಾನೆ. ಆ ಮನೆಯೇ ಅವಳ ಜಗತ್ತು. ಆದರೆ ಅವಳ ಶಾಲೆ, ಅದೇ ಅವಳ ಮೈದಾನ, ಅದೇ ಅವಳ ಜೀವನ. ಆದರೆ ಬಾಪುವಿಗೆ ಪ್ರತಿದಿನ ಒಂದೇ ಭಯ, ಒಂದು ದಿನ ಈ ಸತ್ಯ ಹೊರಗೆ ಗೊತ್ತಾದರೆ ಅಂತ. ಆ ಭಯದಲ್ಲೇ ಅವನ ದಿನಗಳು ಕಳೆಯಲು ಶುರುವಾಗುತ್ತೆ. ಸ್ನೇಹಿತರೆ, ಹೀಗೆ ದಿನಗಳು, ತಿಂಗಳುಗಳು, ವರ್ಷಗಳು ಕಳೆಯುತ್ತಾ ಹೋಗುತ್ತವೆ. ನೋಡ್ತಾ ಇದ್ದಂಗೆ ಕೇಜಾಡಿಗೆ 7 ವರ್ಷ ಆಗುತ್ತೆ. ಆದರೆ ಅವಳ ಜೀವನದಲ್ಲಿ ಮಾತ್ರ ಏನೂ ಬದಲಾಗಿರಲ್ಲ. ಇಷ್ಟೊಂದು ವರ್ಷ ಆದರೂ ಅವಳು ಮನೆಯ ಹೊರಗೆ ಒಂದು ಹೆಜ್ಜೆಯನ್ನು ಕೂಡ ಇಟ್ಟಿರಲ್ಲ. ಹೊರಗಿನ ಪ್ರಪಂಚ ಹೇಗಿದೆ, ಜನ ಹೇಗೆ ಬದುಕುತ್ತಿದ್ದಾರೆ, ಮಕ್ಕಳು ಹೇಗೆ ಆಡ್ತಾರೆ, ಅವಳಿಗೆ ಯಾವುದೂ ಗೊತ್ತಿಲ್ಲ. ಪ್ರತಿದಿನ ಬೆಳಗ್ಗೆ ಬಾಪು ಅವಳಿಗೆ ಊಟ ಮಾಡಿ ಕೊಟ್ಟು ಪ್ರೀತಿಯಿಂದ ತಲೆಯ ಮೇಲೆ ಕೈ ಹಾಕಿ ಹೊರಗಿನಿಂದ ಬಾಗಿಲಿಗೆ ಬೀಗ ಹಾಕಿ ಕೆಲಸಕ್ಕೆ ಹೋಗ್ತಾನೆ. ಸಂಜೆ ಮನೆಗೆ ಬರುವವರೆಗೂ ಕೇಜಾಡಿ ಒಬ್ಬಳೇ. ಕೆಲವೊಮ್ಮೆ ಗೊಂಬೆಗಳ ಜೊತೆ ಆಡ್ತಾಳೆ, ಕೆಲವೊಮ್ಮೆ ಮನೆಯಲ್ಲಿರುವ ಅಕ್ಕಿಗಳ ಜೊತೆ ಮಾತಾಡ್ತಾಳೆ, ಇನ್ನೊಮ್ಮೆ ಗೋಡೆಯನ್ನೇ ನೋಡ್ತಾ ಗಂಟೆಗಟ್ಟಲೆ ಕೂತಿರ್ತಾಳೆ. ಹೊರಗಿನಿಂದ ಮಕ್ಕಳ ನಗು ಕೇಳಿಸಿದ್ರೆ ಅವಳ ಮನಸ್ಸು ಅಲ್ಲಿಗೆ ಓಡಿ ಹೋಗುತ್ತೆ. ಅವರು ಏನು ಮಾಡ್ತಿರ್ಬೋದು ಅನ್ನೋ ಕುತೂಹಲ, ನಾನು ಅವರ ಜೊತೆ ಆಡೋಕೆ ಆಗ್ತಾ ಇಲ್ವಲ್ಲ ಅಂತ ಒಂದು ನೋವು. ಆ ಥರ ಯೋಚನೆ ಮಾಡ್ತಾ ಕಣ್ಣೀರಿರ್ತಾಳೆ. ಒಂದು ದಿನ ಹೊರಗಡೆ ಮಕ್ಕಳು ಜೋರಾಗಿ ನಗ್ತಾ ಆಟ ಆಡ್ತಿರ್ತಾರೆ. ಆ ಶಬ್ದ ಕೇಳಿ ಕೇಜಾಡಿ ನಿಧಾನವಾಗಿ ಗೋಡೆ ಹತ್ತಿರ ಹೋಗಿ ಕಿವಿ ಇಡ್ತಾಳೆ. ಅವಳಿಗೆ ಕಾಣಿಸೋದಿಲ್ಲ, ಆದರೆ ಆ ನಗುವಿನ ಶಬ್ದ ಮಾತ್ರ ಅವಳ ಮನಸ್ಸಿನಲ್ಲಿ ಒಂದು ಹೊಸ ಆಸೆ ಹುಟ್ಟಿಸುತ್ತೆ. ಒಮ್ಮೆ ಆದರೂ ಆ ಗೋಡೆಯ ಆಚೆ ಏನಿದೆ ಅಂತ ನೋಡಬೇಕು. ಆಸೆ ದಿನದಿಂದ ದಿನಕ್ಕೆ ದೊಡ್ಡದಾಗುತ್ತೆ. ಇನ್ನೊಂದು ಕಡೆ ಬಾಪು ಊರಿನಲ್ಲಿ ತುಂಬ ಗೌರವ ಪಡೆದ ವೈದ್ಯ. ಯಾರಿಗೆ ಜ್ವರ ಬಂದರೂ ಕೂಡ, ಯಾರಿಗೆ ಗಾಯ ಆದರೂ ಕೂಡ ಮೊದಲು ನೆನಪಾಗೋದು ಬಾಪುನೇ. ಚಿಕಿತ್ಸೆಗೆ ಪ್ರತಿದಿನ ಹೆಂಗಸರು ಮನೆಗೆ ಬರ್ತಾರೆ. ಆದರೆ ಯಾರೂ ಕೇಜಾಡಿಯ ಮುಖ ನೋಡಿರೋದಿಲ್ಲ. ಒಂದು ದಿನ ಚಿಕಿತ್ಸೆ ಮುಗಿಸಿ ಹೋಗ್ತಿದ್ದ ಒಬ್ಬ ಹೆಂಗಸು ಬಾಪುಗೆ ಹೇಳ್ತಾಳೆ, ನಿನ್ನ ಮಗಳು ಈಗ ದೊಡ್ಡವಳಾಗ್ತಾ ಇದ್ದಾಳೆ, ಮದುವೆ ಮಾಡೋ ಯೋಚನೆ ಇಲ್ವಾ ಅಂತ ಕೇಳ್ತಾಳೆ. ಈ ಮಾತನ್ನು ಕೇಳಿದ ಬಾಪುಗೆ ತುಂಬ ಕೋಪ ಬರುತ್ತೆ. ಸ್ವಲ್ಪ ಕೋಪದಲ್ಲೇ ಹೇಳ್ತಾನೆ, ಅವಳು ನನ್ನ ಮಗಳು, ನನ್ನ ಜೊತೆನೇ ಇರ್ತಾಳೆ, ಅವಳ ಬಗ್ಗೆ ಯಾರೂ ತಲೆ ಕೆಡಿಸ್ಕೊಳ್ಳಬೇಡಿ ಅಂತ ಹೇಳ್ತಾನೆ. ಅವನ ಮಾತಿಗೆ ಹಿಂದೆ ಎಷ್ಟೋ ನೋವಿದೆ ಅನ್ನೋದು ಯಾರಿಗೂ ಅರ್ಥ ಆಗಲ್ಲ.
ಆ ಕೆಲ ದಿನಗಳ ನಂತರ ಬಾಪು ಕಾಡಿಗೆ ಅಪರೂಪದ ಔಷಧಿ ಗಿಡ ತರೋಕ್ಕೆ ಸಿದ್ಧವಾಗ್ತಾನೆ. ಅದನ್ನು ನೋಡಿದ ಕೇಜಾಡಿ ಪ್ರೀತಿಯಿಂದ ಹೇಳ್ತಾಳೆ, ಬಾಪು ನೀವೇ ಯಾಕೆ ಹೋಗಬೇಕು, ನೀವೀಗ ವಯಸ್ಸಾಗಿದ್ದೀರಿ, ನಾನು ಹೋಗಿ ತಂದು ಕೊಡ್ತೀನಿ ಅಂತ ಹೇಳ್ತಾಳೆ. ಆ ಮಾತು ಕೇಳಿದ ಬಾಪು ಒಂದು ಕ್ಷಣ ಬೆಚ್ಚಿ ಬೀಳ್ತಾನೆ. ಇಲ್ಲ, ಯಾವುದೇ ಕಾರಣಕ್ಕೂ ನೀನು ಹೊರಗೆ ಹೋಗಬಾರ್ದು ಅಂತ ಹೇಳ್ತಾನೆ. ಕೇಜಾಡಿ ಆಶ್ಚರ್ಯದಿಂದ ಕೇಳ್ತಾಳೆ, ಯಾಕೆ ಬಾಪು ಅಂತ. ಅವಳಿಗೆ ನಿಜ ಹೇಳೋ ಧೈರ್ಯ ಬಾಪುಗೆ ಇರಲ್ಲ. ಅದಕ್ಕೆ ಮತ್ತೊಂದು ಸುಳ್ಳು ಹೇಳ್ತಾನೆ. ಹೊರಗಿನ ಗಾಳಿ ನಿನಗೆ ವಿಷ, ನೀನು ಹೊರಗೆ ಹೋದರೆ ದೊಡ್ಡ ಕಾಯಿಲೆ ಬರುತ್ತೆ, ಆ ಕಾಯಿಲೆ ಬಂದರೆ ನಿನ್ನನ್ನು ಯಾರೂ ಉಳಿಸೋಕ್ಕಾಗಲ್ಲ ಅಂತ ಹೇಳ್ತಾನೆ. ಹಾಗೆ ಅಪ್ಪ ಹೇಳಿದ ಮಾತನ್ನು ಕೇಜಾಡಿ ನಂಬಿಬಿಡ್ತಾಳೆ. ಆದರೆ ಆ ದಿನದಿಂದ ಅವಳ ಮನಸ್ಸಿನಲ್ಲಿ ಇನ್ನೊಂದು ಪ್ರಶ್ನೆ ಹುಟ್ಟುತ್ತೆ. ಹೊರಗಿನ ಗಾಳಿ ಅಷ್ಟು ಅಪಾಯ ಆದರೆ ಹೊರಗಡೆ ಇರುವ ಜನರು ಏಕೆ ಚೆನ್ನಾಗಿದ್ದಾರೆ ಅಂತ ಒಂದು ಪ್ರಶ್ನೆ ಹುಟ್ಟುತ್ತೆ. ಆ ಪ್ರಶ್ನೆಗೆ ಉತ್ತರ ಮಾತ್ರ ಸಿಗೋದಿಲ್ಲ. ಕಾಲ ಕಳೆಯುತ್ತಾ ಕೇಜಾಡಿ ಬಾಲ್ಯವೂ ಕೂಡ ಕಳೆಯುತ್ತೆ. ಚಿಕ್ಕ ಹುಡುಗಿ ಈಗ ಯುವತಿಯಾಗಿರ್ತಾಳೆ. ಆದರೆ ಅವಳ ಜೀವನ ಮಾತ್ರ ಇನ್ನೂ ಅದೇ 4 ಗೋಡೆಗಳ ಒಳಗೆ ಸಿಕ್ಕಿಕೊಂಡಿರುತ್ತೆ. ಆದರೆ ಒಂದು ದಿನ ಅವಳ ಜೀವನವನ್ನೇ ಬದಲಿಸುವ ಘಟನೆ ನಡೆಯುತ್ತೆ. ಮನೆಯ ಗೋಡೆಯ ಮೇಲೆ ಸಣ್ಣ ಕೆಲಸ ಮಾಡ್ತಿರೋ ಸಮಯದಲ್ಲಿ ಅವಳು ಒಂದು ಮಳೆ ಹೊಡೆಯಲು ಹೋಗ್ತಾಳೆ. ಮಳೆ ಜೋರಾಗಿ ಹೊಡೆದ ಕಾರಣ ಗೋಡೆಯಲ್ಲಿ ಒಂದು ಸಣ್ಣ ರಂಧ್ರ ಆಗ್ಬಿಡುತ್ತೆ. ಮೊದಲಿಗೆ ಅದನ್ನು ಮುಚ್ಚೋಕೆ ಹೋಗ್ತಾಳೆ. ಆದರೆ ಕುತೂಹಲ ಜಾಸ್ತಿ ಆಗಿ ನಿಧಾನವಾಗಿ ಆ ರಂಧ್ರದಲ್ಲಿ ಕಣ್ಣು ಇಟ್ಟು ನೋಡ್ತಾಳೆ. ಅದೇ ಅವಳ ಜೀವನದ ಮೊದಲ ಕಿಟಕಿ. ರಂಧ್ರ ಆಚೆ ಕಾಣಿಸ್ತಿದ್ದ ದೃಶ್ಯ ನೋಡಿ ಅವಳ ಕಣ್ಣುಗಳು ದೊಡ್ಡದಾಗ್ಬಿಡುತ್ತೆ. ಚಿಕ್ಕ ಮಕ್ಕಳು ಓಡಾಡ್ತಾ ಆಟ ಆಡ್ತಾ ಇದ್ದಾರೆ. ಕೆಲ ಹೆಂಗಸರು ಬಾವಿಯಿಂದ ನೀರು ತುಂಬಿಕೊಂಡು ಮನೆಗೆ ಹೋಗ್ತಿದ್ದಾರೆ. ರೈತರು ಎತ್ತುಗಳ ಜೊತೆ ಹೊಲದ ಕಡೆ ನಡೆಯುತ್ತಿದ್ದಾರೆ. ಯಾರೋ ನಗ್ತಿದ್ದಾರೆ, ಯಾರೋ ಜಗಳ ಆಡ್ತಿದ್ದಾರೆ, ಯಾರೋ ಹಾಡು ಹೇಳ್ತಿದ್ದಾರೆ. ಇಷ್ಟೊಂದು ವರ್ಷ ಅವಳು ಕಲ್ಪನೆ ಮಾಡ್ತಿದ್ದ ಜಗತ್ತು ಈಗ ಅವಳ ಕಣ್ಣು ಮುಂದೆ ನಿಂತಿದೆ. ಒಂದು ಸಣ್ಣ ರಂಧ್ರ ಅವಳ ಮನಸ್ಸಿನಲ್ಲಿ 1000 ಪ್ರಶ್ನೆಗಳನ್ನು ಹುಟ್ಟಿಸಿಬಿಡುತ್ತೆ. ನಾನು ಯಾಕೆ ಈ ಜಗತ್ತಿನ ಭಾಗ ಆಗಬಾರ್ದು? ನಾನು ಮಾಡಿದ ತಪ್ಪಾದರೂ ಏನು? ಅವಳ ಕಣ್ಣಲ್ಲಿ ನೀರು ತುಂಬಿಕೊಬಿಡುತ್ತೆ. ಆ ರಾತ್ರಿ ಬಾಪು ಮನೆಗೆ ಬಂದ ಕೂಡಲೇ ಕೇಜಾಡಿ ಅವನ ಹತ್ತಿರ ಒಂದು ಮಾತನ್ನು ಮೊದಲ ಬಾರಿಗೆ ಸ್ವಲ್ಪ ಧೈರ್ಯ ಮಾಡಿ ಹೇಳ್ತಾಳೆ. ಬಾಪು, ನಿಜ ಹೇಳು, ನನ್ನನ್ನು ಯಾಕೆ ಹೊರಗೆ ಬಿಡ್ತಿಲ್ಲ? ಬಾಪು ಕ್ಷಣಕಾಲ ಮೌನವಾಗ್ತಾನೆ. ಮತ್ತೆ ಅದೇ ಹಳೆಯ ಸುಳ್ಳು, ಹೊರಗೆ ಹೋದರೆ ನಿನಗೆ ದೊಡ್ಡ ಕಾಯಿಲೆ ಬರುತ್ತೆ ಅಂತ. ಈ ಸಲ ಮಾತ್ರ ಕೇಜಾಡಿ ಈ ಮಾತನ್ನು ನಂಬೋದಿಲ್ಲ. ತುಂಬ ಶಾಂತವಾಗಿ ಕೇಳ್ತಾಳೆ, ಹಾಗಿದ್ರೆ ಹೊರಗಿನವರು ಎಲ್ಲ ಜನ ಕೂಡ ಹೇಗೆ ಬದುಕಿದ್ದಾರೆ ಅಂತ. ಈ ಪ್ರಶ್ನೆಗೆ ಬಾಪು ಬಳಿ ಉತ್ತರನೇ ಇರಲ್ಲ. ಕೊನೆಗೆ ಕೇಜಾಡಿ ಕಣ್ಣೀರು ಹಾಕ್ತಾ ಹೇಳ್ತಾಳೆ, ಅಂದರೆ ನಾನು ಇಡೀ ಜೀವನ ಈ ಕೋಣೆ ಒಳಗೇ ಇರಬೇಕಾ, ಇಲ್ಲೇ ಸಾಯ್ಬೇಕಾ ಅಂತ ಕೇಳಿದಾಗ ಈ ಮಾತನ್ನು ಕೇಳಿ ಬಾಪು ಒಳಗೆ ಮುರಿದು ಬೀಳ್ತಾನೆ. ಆದರೆ ಮಗಳ ಜೀವ ಉಳಿಸಬೇಕೆಂಬ ಭಯ ಅವನನ್ನು ಇನ್ನೂ ಸತ್ಯ ಹೇಳೋಕ್ಕೆ ಬಿಡೋದಿಲ್ಲ. ಆ ದಿನ ನಂತರ ಕೇಜಾಡಿ ಮಾತೇ ಕಡಿಮೆ ಮಾಡಿಬಿಡ್ತಾಳೆ. ಊಟ ಮಾಡ್ತಾಳೆ, ಮನೆ ಕೆಲಸ ಮಾಡ್ತಾಳೆ, ಆದರೆ ಅಪ್ಪನ ಜೊತೆ ಒಂದು ಮಾತು ಕೂಡ ಆಡಲ್ಲ. 1 ದಿನ 2 ದಿನ ಹೀಗೆ 2 ದಿನ ಮನೆ ತುಂಬ ಮೌನ. ಈ ಮೌನ ಬಾಪುಗೆ ತಡೆಯೋಕ್ಕೆ ಆಗಲ್ಲ. 3ನೇ ದಿನ ಬೆಳಗ್ಗೆ ಕೆಲಸಕ್ಕೆ ಹೊರಡುವಾಗ ಅವನು ಒಂದು ನಿರ್ಧಾರ ಮಾಡ್ತಾನೆ. ಮನೆಯೊಳಗೆ ಕೋಣೆಯ ಬಾಗಿಲನ್ನು ತೆರೆದೇ ಬಿಡ್ತಾನೆ. ನಂತರ ಕೇಜಾಡಿಯ ಹತ್ತಿರ ಬಂದು ನಿಧಾನವಾಗಿ ಹೇಳ್ತಾನೆ, ಲಾಡು, ನಿನಗೆ ಇಡೀ ಜಗತ್ತನ್ನು ಕೊಡೋಕ್ಕಾಗಲ್ಲ, ಆದರೆ ನಿನ್ನ ಜಗತ್ತನ್ನು ಸ್ವಲ್ಪ ದೊಡ್ಡದು ಮಾಡ್ತೀನಿ. ಇನ್ಮೇಲೆ ನೀನು ಮನೆಯ ಅಂಗಳದಲ್ಲಿ ಓಡಾಡಬಹುದು, ಆದರೆ ಮನೆಯ ಹೊರಗಿನ ಬಾಗಿಲು ಮಾತ್ರ ದಾಟಬಾರದು ಅಂತ ಹೇಳ್ತಾನೆ. ಈ ಮಾತನ್ನು ಕೇಳಿದ ಕೇಜಾಡಿಯ ಮುಖದಲ್ಲಿ ವರ್ಷಗಳ ನಂತರ ಮೊದಲ ಬಾರಿಗೆ ನಗು ಮೂಡುತ್ತೆ. ಆದರೆ ಅವಳು ನಿಧಾನವಾಗಿ ಅಂಗಳಕ್ಕೆ ಕಾಲಿಡ್ತಾಳೆ. ಮೊದಲ ಬಾರಿಗೆ ಬಿಸಿಲಿನ ಬೆಚ್ಚಗಿನ ಸ್ಪರ್ಶ, ಮೊದಲ ಬಾರಿಗೆ ತಣ್ಣನೆಯ ಗಾಳಿ, ಮೊದಲ ಬಾರಿಗೆ ನೀಲಿ ಆಕಾಶ, ಹಾಗೆ ಅಕ್ಕಿಗಳ ಹಾರಾಟ. ಆ ಕ್ಷಣದಲ್ಲಿ ಅವಳಿಗೆ ಇಡೀ ಪ್ರಪಂಚ ಸಿಕ್ಕ ಹಾಗೆ ಅನಿಸುತ್ತೆ. ಅವಳು 2 ಕೈ ಚಾಚಿ ಕಣ್ಣು ಮುಚ್ಚಿ ಆ ಗಾಳಿಯನ್ನು ಅನುಭವಿಸ್ತಾಳೆ. ಅದೇ ಸಮಯಕ್ಕೆ ಮನೆಯ ಮುಂದೆ ಒಬ್ಬ ಯುವಕ ಹಾದು ಹೋಗ್ತಿರ್ತಾನೆ. ಅವನೇ ಮಂಗಳ. ಕೇಜಾಡಿ ಜೀವನದಲ್ಲಿ ಮೊದಲ ಬಾರಿಗೆ ತನ್ನ ವಯಸ್ಸಿನ ಒಬ್ಬ ಗಂಡಸನ್ನು ನೋಡಿರ್ತಾಳೆ. ಏನೋ ಹೊಸ ಭಾವನೆ ಅವಳಲ್ಲಿ ಮನಸ್ಸಲ್ಲಿ ಮೂಡುತ್ತೆ. ಮಂಗಳ ಕೂಡ ಒಂದು ಕ್ಷಣ ಅವಳನ್ನೇ ನೋಡ್ತಾನೆ. ಆದರೆ ಆ ಭೇಟಿ ಕೆಲವೇ ಕ್ಷಣಗಳಷ್ಟೇ. ಏಕೆಂದರೆ ಅದೇ ದಿನ ಊರಿನಲ್ಲಿ ದೊಡ್ಡ ಗಲಾಟೆ ಶುರುವಾಗುತ್ತೆ. ಮಂಗಳನನ್ನು ಒಬ್ಬ ಹುಡುಗಿಯ ಜೊತೆ ನೋಡಿದ ಊರಿನ ಕೆಲವರು ಅವನನ್ನು ಹಿಡಿದು ಮನಸ್ಸಿಗೆ ಬಂದಂತೆ ಹೊಡೆಯಲು ಶುರು ಮಾಡ್ತಾರೆ. ಯಾರೂ ಸತ್ಯ ಕೇಳೋದಿಲ್ಲ, ಯಾರೂ ಅವನನ್ನು ಮಾತು ಕೂಡ ಆಡಿಸೋದಿಲ್ಲ. ಗುಂಪು ಸೇರಿ ಹೊಡೆಯೋಕೆ ಮತ್ತೆ ನ್ಯಾಯ ಅಂತ ತೀರ್ಮಾನ ಮಾಡಿಬಿಡ್ತಾರೆ. ಕೊನೆಗೆ ರಕ್ತದ ಮುಳುವಿನಲ್ಲಿ ಬಿದ್ದಿದ್ದ ಮಂಗಳನನ್ನು ಅವನ ವಯಸ್ಸಾದ ಅಪ್ಪ ಹೇಗೋ ಎತ್ತಿಕೊಂಡು ಬಾಪು ಮನೆಗೆ ತರ್ತಾರೆ. ದಯವಿಟ್ಟು ನನ್ನ ಮಗನನ್ನು ಉಳಿಸಿ ಅಂತ ಕೈ ಮುಗಿದು ಕೇಳ್ಕೊತಾರೆ. ಬಾಪು ಕೂಡ ತಕ್ಷಣ ಚಿಕಿತ್ಸೆ ಶುರು ಮಾಡ್ತಾರೆ. ಇತ್ತ ಗೋಡೆಯ ರಂಧ್ರದಿಂದ ಕೇಜಾಡಿ ಇದನ್ನೆಲ್ಲ ನೋಡ್ತಿರ್ತಾರೆ. ಮೊದಲ ಬಾರಿಗೆ ಅವಳು ಒಬ್ಬ ಮನುಷ್ಯನ ನೋವು ಮತ್ತು ಸಮಾಜದ ಕ್ರೌರ್ಯ ಮತ್ತು ತನ್ನೊಳಗಿನ ವಿಚಿತ್ರ ಭಾವನೆಗಳನ್ನು ಒಂದೇ ಸಮಯದಲ್ಲಿ ಅನುಭವಿಸ್ತಾಳೆ. ಆದರೆ ಇದೇ ಘಟನೆ ಕೇಜಾಡಿಯ ಜೀವನದ ಅತಿ ದೊಡ್ಡ ಸತ್ಯವನ್ನು ಅವಳ ಮುಂದೆ ತರೋಕ್ಕೆ ಕಾರಣ ಆಗುತ್ತೆ. ಅದು ಏನು ಗೊತ್ತಾ?
ನಾನು ಯಾಕೆ ಎಲ್ಲರ ಹಾಗೆ ಇಲ್ಲ? ಈ ಪ್ರಶ್ನೆಗೆ ಉತ್ತರ ಹುಡುಕೋಕೆ ಅವಳು ಮನೆಯಲ್ಲಿದ್ದ ಹಳೆಯ ಮರದ ಪೆಟ್ಟಿಗೆಯನ್ನು ತೆಗಿತಾಳೆ. ಆ ಪೆಟ್ಟಿಗೆಯಲ್ಲಿ ಬಾಪು ವರ್ಷಗಳಿಂದ ಓದುತ್ತಿದ್ದ ಆಯುರ್ವೇದ, ದೇಹದ ರಚನೆ ಮತ್ತು ವೈದ್ಯಕೀಯದ ಪುಸ್ತಕಗಳು ಇರ್ತವೆ. ಕೇಜಾಡಿ ನಿಧಾನವಾಗಿ ಒಂದೊಂದೇ ಪುಸ್ತಕಗಳನ್ನು ಓದಲು ಶುರು ಮಾಡ್ತಾಳೆ. ಮೊದಲಿಗೆ ಏನೂ ಅರ್ಥ ಆಗಲ್ಲ, ಆದರೆ ಪುಟ ತೀರಿಸುತ್ತಾ ಹೋದಂತೆ ಹೆಣ್ಣು ಮತ್ತು ಗಂಡಿನ ದೇಹದ ಬಗ್ಗೆ ವಿವರವಾಗಿ ಬರೆಯಲಾಗಿರುತ್ತೆ. ಅಲ್ಲಿದ್ದ ಚಿತ್ರಗಳನ್ನು ತನ್ನ ದೇಹದ ಜೊತೆ ಹೋಲಿಸಿ ನೋಡಿದ ಕ್ಷಣ ಅವಳ ಕೈಯಲ್ಲಿದ್ದ ಪುಸ್ತಕ ಕೆಳಗೆ ಬೀಳುತ್ತೆ. ಉಸಿರೇ ನಿಂತಂತೆ ಆಗುತ್ತೆ. ಯಾಕಂದರೆ ಅವಳಿಗೆ ಅರ್ಥ ಆಗುತ್ತೆ, ತಾನು ಹೆಣ್ಣಿನಂತೆಯೂ ಇಲ್ಲ, ಗಂಡಿನಂತೆಯೂ ಇಲ್ಲ ಅಂತ. ಮೊದಲ ಬಾರಿಗೆ ತನ್ನ ಜೀವನದ ದೊಡ್ಡ ಸತ್ಯ ಅವಳಿಗೆ ಗೊತ್ತಾಗುತ್ತೆ. ನಾನು ಎಲ್ಲರಿಗಿಂತ ಬೇರೆ. ಈ ಒಂದು ಸತ್ಯ ಅವಳ ಮನಸ್ಸನ್ನು ಸಂಪೂರ್ಣವಾಗಿ ಹೊಡೆದು ಹಾಕ್ಬಿಡುತ್ತೆ. ಇಷ್ಟು ವರ್ಷ ಅಪ್ಪ ಯಾಕೆ ನನ್ನನ್ನು ಮನೆಯೊಳಗೆ ಇಟ್ಟಿದ್ರು? ಯಾಕೆ ಹೊರಗೆ ಬಿಟ್ಟಿರಲಿಲ್ಲ? ಯಾಕೆ ಎಲ್ಲರನ್ನೂ ದೂರ ಮಾಡಿಟ್ಟಿದ್ರು? ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಕ್ಕಿಬಿಡುತ್ತೆ. ಆದರೆ ಈ ಉತ್ತರ ಅವಳಿಗೆ ನೆಮ್ಮದಿ ಕೊಡಲ್ಲ, ಬದಲಿಗೆ ಇನ್ನೂ ದೊಡ್ಡ ನೋವು ಕೊಡುತ್ತೆ. ಅವಳು ಕನ್ನಡಿಯ ಮುಂದೆ ನಿಂತೆ ತನ್ನನ್ನು ತಾನು ನೋಡ್ಕೋತಾಳೆ. ನಾನು ಯಾರು? ನನ್ನ ತಪ್ಪೇನು ಅಂತ ಜೋರಾಗಿ ಅಳೋಕೆ ಶುರು ಮಾಡ್ತಾಳೆ. ಅಷ್ಟರಲ್ಲಿ ಬಾಲ್ಯದ ಬಾಪು ಹೇಳಿದ ಒಂದು ಕತೆ ಅವಳಿಗೆ ನೆನಪಾಗುತ್ತೆ. ಒಬ್ಬ ವ್ಯಕ್ತಿ ತನ್ನ ಅದೃಷ್ಟ ಬದಲಿಸಿಕೊಳ್ಳೋಕೆ ತನ್ನ ಕೈಯಲ್ಲಿ ಹೊಸ ಗೆರೆಗಳನ್ನು ತಾನೇ ಹಾಕಿಕೊಂಡಿದ್ದ ಕತೆ. ಈಗ ಅದು ಕೇವಲ ಕಥೆಯಾಯಿತು. ಆದರೆ ಈಗ ಕೇಜಾಡಿಗೆ ಅದು ನಿಜ ಅನಿಸ್ಬಿಡುತ್ತೆ. ಬಹುಶಃ ನಾನು ಕೂಡ ನನ್ನ ದೇಹವನ್ನು ಬದಲಿಸಿಕೊಳ್ಳಬಹುದು ಅನ್ನೋ ತಪ್ಪು ಯೋಚನೆ ಅವಳಿಗೆ ತಲೆಯಲ್ಲಿ ಬರುತ್ತೆ. ಆ ಯೋಚನೆಯಲ್ಲೇ ಭಾವನೆಗಳನ್ನು ನಿಯಂತ್ರಿಸೋಕ್ಕಾಗದೆ ಒಂದು ಭಯಾನಕ ಕೆಲಸ ಮಾಡಿಕೊಳ್ತಾಳೆ. ಸಮಯ ಕಳೆಯುತ್ತೆ. ಸಂಜೆ ಬಾಪು ಮನೆಗೆ ವಾಪಸ್ ಬರ್ತಾನೆ. ಇನ್ನೊಂದು ಕಡೆ ಮಂಗಳನ ಆರೋಗ್ಯ ಸ್ವಲ್ಪ ಸುಧಾರಿಸಿರುತ್ತೆ. ಅವನ ಅಪ್ಪ ನಿಮ್ಮ ಉಪಕಾರ ಜೀವನ ಪೂರ್ತಿ ಮರೆಯಲ್ಲ ಅಂತ ಹೇಳ್ತಾ ಹೋರಾಡೋ ಸಿದ್ಧತೆಯಲ್ಲೇ ಇರ್ತಾನೆ. ಅದೇ ಸಮಯದಲ್ಲಿ ಬಾಪು ಕೇಜಾಡಿಯ ಕೋಣೆಯ ಬಾಗಿಲು ತೆರೀತಾನೆ. ಬಾಗಿಲು ತೆರೆದ ತಕ್ಷಣ ಅವನ ಉಸಿರೇ ನಿಂತು ಹೋಗುತ್ತೆ. ಕೇಜಾಡಿ ನೆಲದ ಮೇಲೆ ಪ್ರಜ್ಞೆ ಇಲ್ಲದೆ ಬಿದ್ದಿರುತ್ತಾಳೆ. ಇಡೀ ಕೋಣೆ ರಕ್ತದಿಂದ ಕೆಂಪಾಗಿರುತ್ತೆ. ಆ ದೃಶ್ಯ ನೋಡಿ ಬಾಪು ಕಿರ್ಚಾಡ್ತಾನೆ. ಲಾಡೋ ಅಂತ ಜೋರಾಗಿ ಕಿರ್ತಾನೆ. ಅವನು ಓಡಿ ಬಂದು ತನ್ನ ಮಡಿಲಿಗೆ ಎತ್ಕೋತಾನೆ. ಕೈಗಳು ನಡುಗ್ತಿವೆ, ಕಣ್ಣಲ್ಲಿ ನೀರು. ಆದರೆ ಒಬ್ಬ ತಂದೆಯಾಗಿ ಅಳುವ ಸಮಯ ಅದು ಅಲ್ಲ. ಒಬ್ಬ ವೈದ್ಯನಾಗಿ ತನ್ನ ಮಗಳ ಜೀವ ಉಳಿಸೋಕೆ ಅವನ ಅರಸಾಹಸ ಮಾಡಬೇಕು. ತಕ್ಷಣ ಔಷಧಿ ಹಾಕಿ ರಕ್ತ ನಿಲ್ಲಿಸಿ ಇಡೀ ರಾತ್ರಿ ನಿದ್ದೆ ಮಾಡದೆ ಅವಳ ಪ್ರಾಣ ಉಳಿಸೋಕೆ ಹೋರಾಡ್ತಾನೆ. ಆ ರಾತ್ರಿ ಬಾಪುಗೆ ಒಂದೇ ಒಂದು ವಿಚಾರ ಅರ್ಥ ಆಗುತ್ತೆ. ಇನ್ನೂ ಸತ್ಯ ಮುಚ್ಚಿಡೋದು ಸಾಧ್ಯವಿಲ್ಲ. ಬೆಳಗ್ಗೆ ಕೇಜಾಡಿಗೆ ನಿಧಾನವಾಗಿ ಪ್ರಜ್ಞೆ ಬರುತ್ತೆ. ಕಣ್ಣು ತೆರೆದ ತಕ್ಷಣ ಅವಳು ಬಾಪುವಿನ ಕಡೆ ನೋಡ್ತಾಳೆ. ಕಣ್ಣಲ್ಲಿ ನೀರು, ತುಟಿಗಳು ನಡುಗ್ತಾ ಇರ್ತವೆ. ನಿಧಾನವಾಗಿ ಒಂದೇ ಒಂದು ಪ್ರಶ್ನೆ ಕೇಳ್ತಾಳೆ. ಬಾಪು, ಮುಂದಿನ ಜನ್ಮ ಅನ್ನೋದು ನಿಜವಾಗಿಯೂ ಇದೆಯಾ ಅಂತ ಕೇಳ್ತಾಳೆ. ಈ ಪ್ರಶ್ನೆ ಕೇಳಿ ಬಾಪು ಕಣ್ಣೀರು ತಡೆಯೋಕ್ಕಾಗಲ್ಲ. ಅವಳ ತಲೆಯ ಮೇಲೆ ಕೈ ಇಟ್ಟು ಹೇಳ್ತಾನೆ, ನಾನು ನಿನ್ನನ್ನು ಯಾವತ್ತೂ ನನ್ನ ಪಾಪದ ಫಲ ಅಂತ ನೋಡಿಲ್ಲ. ಆಗಿರುವಾಗ ಮುಂದಿನ ಜನ್ಮದ ಶಿಕ್ಷೆ ಅಂತ ನಾನು ಹೇಗೆ ನಂಬಲಿ? ಹಾಗಂತ ಹೇಳಿ ವರ್ಷಗಳಿಂದ ಎದೊಳಗೆ ಹೂತಿಟ್ಟ ಸತ್ಯವನ್ನು ಹೇಳೋ ಧೈರ್ಯ ಮಾಡ್ತಾನೆ. ಲಾಡೋ, ನೀನು ಹುಟ್ಟಿನಿಂದಲೇ ಕಿನ್ನರ. ಈ ಮಾತು ಕೇಳಿದ ಮೇಲೆ ಕೇಜಾಡಿ ಸ್ವಲ್ಪ ಹೊತ್ತು ಸುಮ್ಮನೆ ಕೂತಿರ್ತಾಳೆ. ಆದರೆ ಬಾಪು ಅಂದುಕೊಂಡ ಹಾಗೆ ಅವಳು ಬೇಜಾರಾಗಲ್ಲ. ಬದಲಾಗಿ ತುಂಬ ಶಾಂತವಾಗಿ ಕೇಳ್ತಾಳೆ, ದೇವರು ನನ್ನನ್ನು ಹೀಗೆ ಏಕೆ ಹುಟ್ಟಿಸಿದ್ದು? ಅದರಲ್ಲಿ ನನ್ನ ತಪ್ಪೇನು ಬಾಪು ಅಂತ ಕೇಳ್ತಾಳೆ. ಕುರುಡನಾಗಿ ಹುಟ್ಟೋರು ಇದ್ದಾರೆ, ಕಿವುಡನಾಗಿ ಹುಟ್ಟೋರು ಕೂಡ ಇದ್ದಾರೆ, ಮಾತಾಡೋಕ್ಕೆ ಆಗದವರು ಕೂಡ ಇದ್ದಾರೆ. ಎಲ್ಲರಲ್ಲೂ ಒಂದಲ್ಲ ಒಂದು ಕೊರತೆ ಇದ್ದೇ ಇರುತ್ತೆ. ಹಾಗಿದ್ದರೆ ನಾನು ಮಾತ್ರ ಯಾಕೆ ಪಾಪಿ? ಈ ಪ್ರಶ್ನೆಗೆ ಬಾಪುವಿನ ಹೃದಯ ಒಡೆದಂತಾಗುತ್ತೆ. ಅವನು ಹೇಳ್ತಾನೆ, ಲಾಡೋ, ತಪ್ಪು ನಿನ್ನದಲ್ಲ, ಈ ಸಮಾಜದ ಮನಸ್ಸಲ್ಲಿದೆ. ಈ ಜಗತ್ತು ಭಿನ್ನವಾಗಿರೋದನ್ನು ಒಪ್ಪಿಕೊಳ್ಳೋಕ್ಕೆ ಇನ್ನೂ ಕಲ್ತಿಲ್ಲ. ಈ ಮಾತು ಕೇಳಿ ಕೇಜಾಡಿ ಒಂದು ನಿರ್ಧಾರ ಮಾಡ್ತಾಳೆ. ಅದು ಅವಳ ಜೀವನವನ್ನೇ ಹೊಸ ದಿಕ್ಕಿನತ್ತ ಕೊಂಡೊಯ್ಯುತ್ತೆ. ಅವಳು ನಿಧಾನವಾಗಿ ಬಾಪು ಹತ್ತಿರ ಬಂದು ಹೇಳ್ತಾಳೆ, ಬಾಪು, ನಾನು ಜೀವನ ಪೂರ್ತಿ ಈ 4 ಗೋಡೆಗಳ ಮಧ್ಯೆ ಇರೋಕ್ಕಾಗಲ್ಲ. ನನಗೂ ಎಲ್ಲರ ಹಾಗೆ ಬದುಕಬೇಕು. ನನಗೂ ಹೊರಗಿನ ಗಾಳಿ ಬೇಕು. ಮರಳು ಮಣ್ಣಲ್ಲಿ ಬರಿಗಾಲಲ್ಲಿ ನಡೆಯಬೇಕು. ನದಿಯಲ್ಲಿ ಆಟವಾಡಬೇಕು. ಜನರ ಜೊತೆ ಮಾತನಾಡಬೇಕು. ನಾನು ಬದುಕಬೇಕು ಬಾಪು. ಹೀಗೆ ಇರೋದು ಒಂದು ಬದುಕಲ್ಲ ಅಂತ ಹೇಳ್ತಾಳೆ. ಈ ಮಾತನ್ನು ಕೇಳಿದ ಬಾಪು ಕಣ್ಣೀರನ್ನು ತಡೆಯೋಕ್ಕಾಗದೆ ತುಂಬ ಜೋರಾಗಿ ಹೇಳ್ತಾನೆ. ಒಂದು ಕಡೆ ತನ್ನ ಮಗಳ ಆಸೆ, ಇನ್ನೊಂದು ಕಡೆ ಸಮಾಜದ ಕ್ರೂರ ಮುಖ. ಯಾವುದನ್ನು ಆಯ್ಕೆ ಮಾಡಬೇಕು ಅನ್ನೋದೇ ಅವನಿಗೆ ಅರ್ಥ ಆಗಲ್ಲ. ಆ ರಾತ್ರಿ ಅವನಿಗೆ ನಿದ್ದೆಯೇ ಬರೋಲ್ಲ. ಬೆಳಗಾಗುವಷ್ಟರಲ್ಲೇ ಒಂದು ನಿರ್ಧಾರ ಮಾಡ್ತಾನೆ. ಮರುದಿನ ಅವನು ನೇರವಾಗಿ ಮಂಗಳನ ಮನೆಗೆ ಹೋಗ್ತಾನೆ. ಅತ್ತ ಮಂಗಳನ ಮಧ್ಯೆ ಕೂಡ ದುಃಖದ ವಾತಾವರಣ. ಮಂಗಳನ ಅಪ್ಪ ತಲೆ ಹಿಡಿದು ಕೂತಿರ್ತಾನೆ. ಯಾಕಂದರೆ ವೈದ್ಯನಾಗಿ ಬಾಪು ಹೇಳಿದ ಸತ್ಯ ಅವನ ಕಿವಿಯಲ್ಲಿ ಇನ್ನೂ ಮೊಳಗುತ್ತಿರುತ್ತೆ. ನಿನ್ನ ಮಗ ಇನ್ನು ಮುಂದೆ ತಂದೆಯಾಗೋ ಸಾಧ್ಯತೆ ತುಂಬ ಕಡಿಮೆ ಅಂತ ಹೇಳಿರ್ತಾನೆ. ಈ ಸುದ್ದಿ ಹೊರಗೆ ಹೋದರೆ ಯಾರೂ ಕೂಡ ಮದುವೆ ಮಾಡ್ಕೊಳ್ಳಲ್ಲ ಅನ್ನೋ ಭಯ. ಅದೇ ಸಮಯದಲ್ಲಿ ಬಾಪು ಒಂದು ಮಾತು ಹೇಳ್ತಾನೆ, ಮಂಗಳನ ಮದುವೆ ಬೇಗ ಆಗಬೇಕು ಅಂತ. ಮಂಗಳನ ಅಪ್ಪ
ಕಹಿ ನಗು ನಗ್ತಾನೆ. ಯಾರು ನನ್ನ ಮಗನನ್ನು ಮದುವೆ ಮಾಡ್ಕೋತಾರೆ ಅಂತ ಕೇಳ್ತಾನೆ. ಆಗ ಬಾಪು ಸ್ವಲ್ಪ ಹೊತ್ತು ಮೌನವಾಗಿರ್ತಾನೆ. ನಂತರ ಧೈರ್ಯ ಮಾಡಿ ಹೇಳ್ತಾನೆ, ನನ್ನ ಕೇಜಾಡಿಯನ್ನು ಮಂಗಳನಿಗೆ ಕೊಡ್ತೀನಿ ಅಂತ. ಈ ಮಾತು ಕೇಳಿ ಮಂಗಳನ ಅಪ್ಪ ಆಶ್ಚರ್ಯಪಡ್ತಾನೆ. ಆದರೆ ಸ್ವಲ್ಪ ಯೋಚನೆ ಮಾಡಿದ ಮೇಲೆ ಒಪ್ಪಿಕೊಳ್ತಾನೆ. ಯಾಕಂದರೆ ಒಬ್ಬರ ಸತ್ಯ ಇನ್ನೊಬ್ಬರಿಗೆ ಗೊತ್ತಿರುತ್ತೆ. ಇಬ್ಬರ ಬದುಕಲು ಒಂದೊಂದು ದೊಡ್ಡ ನೋವಿದೆ. ಹೀಗೆ ಯಾವುದೇ ಸಂಭ್ರಮವಿಲ್ಲದೆ, ದೊಡ್ಡ ಮೆರವಣಿಗೆ ಇಲ್ಲದೆ ಸರಳವಾಗಿ ಕೇಜಾಡಿ ಮತ್ತು ಮಂಗಳನ ಮದುವೆ ಆಗ್ಬಿಡುತ್ತೆ. ವಿಧೇಯದ ಸಮಯ ಬಂದಾಗ ಕೇಜಾಡಿ ತನ್ನ ಬಾಪುವನ್ನು ಬಿಗಿಯಾಗಿ ಅಪ್ಪಿಕೊಳ್ತಾಳೆ. ಕಣ್ಣೀರು ನಿಲ್ಲೋದಿಲ್ಲ. ಇಷ್ಟು ವರ್ಷ ಅವಳಿಗೆ ಪ್ರಪಂಚ ಅಂದರೆ ಬಾಪು ಮಾತ್ರ. ಈಗ ಮೊದಲ ಬಾರಿಗೆ ಅವನಿಂದ ದೂರ ಹೋಗ್ತಿದ್ದಾಳೆ. ಬಾಪು ಕೂಡ ತನ್ನ ಕಣ್ಣೀರನ್ನು ಮುಚ್ಚಿಡೋಕ್ಕಾಗಲ್ಲ. ಖುಷಿಯಾಗಿರು ಲಾಡು ಅಂತ ಹೇಳ್ತಾನೆ. ಆದರೆ ಕೇಜಾಡಿಯ ಮನಸ್ಸಿನಲ್ಲಿ ಒಂದೇ ಮೂಲೆಯಲ್ಲಿ ಸಂತೋಷ ಕೂಡ ಇರುತ್ತೆ. ಯಾಕಂದರೆ ಇಷ್ಟು ವರ್ಷಗಳ ನಂತರ ಮೊದಲ ಬಾರಿಗೆ ಅವಳು ಮನೆಯ 4 ಗೋಡೆಗಳ ಹೊರಗೆ ಕಾಲಿಡ್ತಿದ್ದಾಳೆ. ಅವಳು ಆಕಾಶ ನೋಡ್ತಾಳೆ, ಮರಳು ಮಣ್ಣನ್ನು ನೋಡ್ತಾಳೆ, ದೂರದ ಬೆಟ್ಟಗಳನ್ನು ನೋಡ್ತಾಳೆ. ಅವಳ ಕಣ್ಣಲ್ಲಿ ಮಗುವಿನ ಖುಷಿ. ಇದೇನಾ ನಾನು ಇಷ್ಟು ವರ್ಷ ನೋಡಬೇಕು ಅಂತ ಕಾಯ್ತಿದ್ದ ಜಗತ್ತು ಅನ್ನೋ ಭಾವನೆ ಅವಳದು. ರಾತ್ರಿ ಮಂಗಳ ನಿಧಾನವಾಗಿ ಕೋಣೆಗೆ ಬರ್ತಾನೆ. ಅವನ ಮುಖದಲ್ಲಿ ನಗು ಇರಲ್ಲ. ಅವನು ಸ್ವಲ್ಪ ಹೊತ್ತು ಸುಮ್ಮನೆ ಇರ್ತಾನೆ. ಸಾಮಾನ್ಯವಾಗಿ ಹೊಸದಾಗಿ ಮದುವೆಯಾದ ಜೋಡಿ ಕನಸುಗಳ ಬಗ್ಗೆ ಮಾತನಾಡ್ತಾರೆ. ಆದರೆ ಈ ಕೋಣೆಯೊಳಗೆ ಮಾತ್ರ ಇಬ್ಬರು ತಮ್ಮ ಜೀವನದ ಕಹಿ ಸತ್ಯಗಳ ಜೊತೆ ಕೂತಿರ್ತಾರೆ. ಮಂಗಳ ಸ್ವಲ್ಪ ಹೊತ್ತು ತಲೆ ತಗ್ಗಿಸಿಕೊಂಡೇ ಕೂತಿರ್ತಾನೆ. ಕೊನೆಗೆ ಧೈರ್ಯ ಮಾಡಿ ಮಾತು ಶುರು ಮಾಡ್ತಾನೆ. ಕೇಜಾಡಿ, ಈ ಸಂಬಂಧ ಜೀವನ ಪೂರ್ತಿ ಇರೋದು, ಅದಕ್ಕಾಗಿ ನಿನಗೆ ಸುಳ್ಳು ಹೇಳಿ ಬದುಕೋಕ್ಕಾಗಲ್ಲ ಅಂತ ಹೇಳ್ತಾನೆ. ಅವನ ಧ್ವನಿ ನಡುಗುತ್ತಿರುತ್ತೆ. ನನ್ನ ಜೊತೆ ನಡೆದ ಘಟನೆ ನಿನಗೆ ಗೊತ್ತಿಲ್ಲ. ಆ ದಿನ ಊರವರು ಹೊಡೆದ ಮೇಲೆ ನಾನು ಮೊದಲಿನ ಹಾಗೆ ಉಳಿದಿಲ್ಲ. ನಾನು ಒಬ್ಬ ಸಾಮಾನ್ಯ ಗಂಡಸಿನ ಹಾಗೆ ಜೀವನನ ನಡೆಸೋಕ್ಕಾಗಲ್ಲ. ಈ ಮಾತನ್ನು ಹೇಳುವಾಗ ಅವನ ಕಣ್ಣಲ್ಲಿ ನೀರು ತುಂಬಿರುತ್ತೆ. ಅವನು ಮುಂದುವರಿಸಿ ಹೇಳ್ತಾನೆ, ನಿನ್ನ ಜೀವನ ಹಾಳು ಮಾಡಿಬಿಟ್ಟೆ ಅಂತ ಅನ್ನಿಸ್ತಿದ್ದೆ. ಬೇಕಿದ್ರೆ ನನ್ನನ್ನು ದ್ವೇಷ ಮಾಡು ಅಂತ ಹೇಳ್ತಾನೆ. ಕೇಜಾಡಿ ಕೆಲವು ಕ್ಷಣ ಅವನ ಮುಖವನ್ನೇ ನೋಡ್ತಾ ಇರ್ತಾಳೆ. ನಂತರ ನಿಧಾನವಾಗಿ ಒಂದು ಸಣ್ಣ ನಗು ನಗ್ತಾಳೆ. ಮಂಗಳ, ನೀನು ನಿನ್ನ ಸತ್ಯ ಹೇಳಿದ್ದೀಯಾ, ಈಗ ನನ್ನ ಸರದಿ ಅಂತ ಹೇಳಿ ಅವಳು ಆಳವಾಗಿ ಉಸಿರೆಳೆದು ತನ್ನ ಜೀವನದ ಆರಂಭದಿಂದ ಎಲ್ಲವನ್ನ ಹೇಳ್ತಾಳೆ. ತಾನು ಹುಟ್ಟಿದ ದಿನದಿಂದ ಮನೆಯೊಳಗೆ ಹೇಗೆ ಬಂದಿಯಾಗಿದ್ದಳು, ಯಾಕೆ ಹೊರಗಡೆ ಬಿಡಲಿಲ್ಲ, ಕೊನೆಗೆ ತಾನು ಹುಟ್ಟಿನಿಂದ ಕಿನ್ನರ ಅನ್ನೋ ಸತ್ಯ ಎಲ್ಲವನ್ನೂ ಮಂಗಳನ ಮುಂದೆ ಹೇಳ್ಬಿಡ್ತಾಳೆ. ಅದನ್ನು ಕೇಳಿದ ಮಂಗಳ ಕೆಲ ಕ್ಷಣ ಮಾತೇ ಬರದೆ ಕುಳಿತು ಬಿಡ್ತಾನೆ. ಇಬ್ಬರ ಮಧ್ಯೆ ಮೌನ ಆವರಿಸಿಬಿಡುತ್ತೆ. ಸ್ವಲ್ಪ ಹೊತ್ತಿನ ನಂತರ ಮಂಗಳ ಜೋರಾಗಿ ನಗಲು ಶುರು ಮಾಡ್ತಾನೆ. ಆದರೆ ಅದು ಸಂತೋಷದ ನಗು ಆಗಿರಲ್ಲ, ಅದು ನೋವಿನ ನಗು ಆಗಿರುತ್ತೆ. ವಿಧಿ ಇಬ್ಬರ ಜೊತೆ ಆಡಿದ ಆಟದ ಮೇಲೆ ಬಂದ ನಗು. ನೋಡು ಕೇಜಾಡಿ, ಜನ ನಮ್ಮನ್ನು ಅಪೂರ್ಣ ಅಂತ ಹೇಳ್ಬೋದು, ಆದರೆ ವಿಧಿ ನಮ್ಮಿಬ್ಬರನ್ನ ಒಂದೇ ದಾರಿಯಲ್ಲಿ ನಿಲ್ಲಿಸಿದೆ. ಈ ಮಾತು ಕೇಳಿ ಕೇಜಾಡಿಯ ಕಣ್ಣಲ್ಲೂ ನೀರು ಬರುತ್ತೆ. ಆ ರಾತ್ರಿ ಗಂಡ ಹೆಂಡತಿಯಾಗಿ ಅಲ್ಲ, ಒಬ್ಬರ ನೋವನ್ನು ಇನ್ನೊಬ್ಬರು ಅರ್ಥ ಮಾಡಿಕೊಂಡ ಇಬ್ಬರು ಸ್ನೇಹಿತರಾಗಿ ಬದುಕು ನಿರ್ಧಾರ ಮಾಡ್ತಾರೆ. ಕೆಲ ದಿನಗಳು ಕಳೆಯುತ್ತೆ. ಒಂದು ಬೆಳಗ್ಗೆ ಕೇಜಾಡಿ ಊರಿನ ಕೆರೆ ಹತ್ತಿರ ನೀರು ತರಕ್ಕೆ ಹೋಗ್ತಿರ್ತಾಳೆ. ಅಲ್ಲಿ ಹಲವಾರು ಹೆಂಗಸರು ಮಾತನಾಡ್ತಾ ನೀರು ತುಂಬಿಸ್ಕೊಳ್ತಿರ್ತಾರೆ. ಅಷ್ಟರಲ್ಲಿ ಒಬ್ಬ ಹೆಂಗಸು ಜೋರಾಗಿ ಅಳೋದು ಕೇಜಾಡಿಯ ಗಮನಕ್ಕೆ ಬರುತ್ತೆ. ಅವಳು ಹೇಳ್ತಿರ್ತಾಳೆ, ಎಷ್ಟೋ ವರ್ಷ ಆಯಿತು, ನನಗೆ ಮಕ್ಕಳೇ ಆಗಿಲ್ಲ, ಮನೆಯವರು ನನ್ನ ಗಂಡನಿಗೆ ಇನ್ನೊಂದು ಮದುವೆ ಮಾಡಿಸ್ತೀವಿ ಅಂತ ಹೇಳ್ತಿದ್ದಾರೆ ಅಂತ ಹೇಳ್ತಾಳೆ. ಅವಳು ನೋವು ಕೇಳಿ ಕೇಜಾಡಿಯ ಮನಸ್ಸು ಕರಗಿ ಹೋಗುತ್ತೆ. ಮನೆಗೆ ಬಂದ ಮೇಲೂ ಅವಳಿಗೆ ಅದೇ ಯೋಚನೆ. ಅವಳು ಮಂಗಳ ಹತ್ತಿರ ಹೋಗಿ ಹೇಳ್ತಾಳೆ, ಬಾಪು ನನಗೆ ಆಯುರ್ವೇದದ ಬಗ್ಗೆ ತುಂಬ ಕಲಿಸಿದ್ದಾರೆ. ನಾನು ಜನರಿಗೆ ಚಿಕಿತ್ಸೆ ಕೊಡೋ ಪ್ರಯತ್ನ ಮಾಡಿದರೆ ಹೇಗೆ ಅಂತ ಕೇಳ್ತಾಳೆ. ಯಾರಿಗಾದರೂ ಉಪಕಾರ ಆಗ್ಬೋದು ಅಂತ ಹೇಳಿದಾಗ ಮಂಗಳು ಕೂಡ ತಕ್ಷಣ ಒಪ್ತಾನೆ. ನೀನು ಮಾಡು ಕೇಜಾಡಿ, ನಿನ್ನ ಕೈಯಲ್ಲಿ ಒಳ್ಳೆಯದು ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ ಅಂತ ಹೇಳ್ತಾನೆ. ಆ ಹೆಂಗಸಿಗೆ ಬೇಕಾದ ಔಷಧಿ ಮಾಡಲು ಅಪರೂಪದ ಜಡಿಬೂಟಿಗಳು ಬೇಕಾಗುತ್ತವೆ. ಅವು ಕಾಡಿನಲ್ಲಿ ಮಾತ್ರ ಸಿಗ್ತವೆ ಅಂತ ಹೇಳ್ತಾಳೆ. ಅದೇ ರಾತ್ರಿ ಯಾರಿಗೂ ಗೊತ್ತಾಗದ ಹಾಗೆ ಮಂಗಳ ಮತ್ತು ಕೇಜಾಡಿ ಕಾಡಿನ ಕಡೆ ಓಡ್ತಾರೆ. ಬಹಳ ಹುಡುಕಿದ ಮೇಲೆ ಬೇಕಾದ ಔಷಧಿ ಸಸ್ಯಗಳು ಸಿಗ್ತವೆ. ವಾಪಸ್ ಬರ್ತಿರೋ ಸಮಯದಲ್ಲಿ ಒಂದು ಸುಂದರ ನದಿ ಕಾಣುತ್ತೆ. ನದಿಯನ್ನು ನೋಡಿದ ಕೇಜಾಡಿಯ ಮುಖ ಅರಳಿಬಿಡುತ್ತೆ. ಇಷ್ಟು ವರ್ಷ ಕನಸಿನಲ್ಲಿ ಮಾತ್ರ ನೋಡಿದ್ದ ನದಿ ಈಗ ಅವಳ ಮುಂದೆ ಹರಿಯುತ್ತಿರುತ್ತೆ. ಅವಳು ಮಗುವಿನ ಹಾಗೆ ಒದ್ದಾಡುತ್ತಾ ನೀರಿಗೆ ಇಳಿತಾಳೆ. ಕೈಯಲ್ಲಿ ನೀರು ಹಿಡಿದು ಆಕಾಶಕ್ಕೆ ಚಿಮ್ಮುತ್ತಾಳೆ. ನೀರಿನಲ್ಲಿ ಆಟ ಆಡ್ತಾ ಜೋರಾಗಿ ನಗ್ತಾಳೆ. ಆ ಕ್ಷಣದಲ್ಲಿ ಅವಳು ಕಿನ್ನರ ಅಲ್ಲ, ಬಂದಿಯಲ್ಲ, ಅವಳು ಕೇವಲ ಸ್ವತಂತ್ರ ಸಿಕ್ಕ ಒಬ್ಬ ಮನುಷ್ಯ. ಆದರೆ ದಡದಲ್ಲಿ ನಿಂತಿದ್ದ ಮಂಗಳ ಮುಖದಲ್ಲಿ ಮಾತ್ರ ನಗು ಇರಲ್ಲ. ಅವನಿಗೆ ಒಂದೇ ಒಂದು ಭಯ, ಯಾರಾದರೂ ಕೇಜಾಡಿಯನ್ನು ನೋಡಿಬಿಟ್ರೆ ಇಷ್ಟು ವರ್ಷ ಮುಚ್ಚಿಟ್ಟಿದ್ದ ಸತ್ಯ ಒಂದೇ ಕ್ಷಣದಲ್ಲಿ ಹೊರಗೆ ಬರುತ್ತೆ ಅಂತ. ನಂತರ ಸ್ನೇಹಿತರೆ ಅವರಿಬ್ಬರು ಕಾಡಿನಿಂದ ಮನೆಗೆ ಬರ್ತಾರೆ. ಕಾಡಿನಿಂದ ತಂದ ಜಡಿಬೂಟಿಗಳಿಂದ ಕೇಜಾಡಿ ತುಂಬ ಜಾಗ್ರತೆಯಿಂದ ಔಷಧಿಯನ್ನು ತಯಾರಿಸ್ತಾಳೆ. ಅವಳು ಬಾಪುವಿನಿಂದ ಕಲಿತಿದ್ದ ಪ್ರತಿಯೊಂದು ವಿಷಯವೂ ಈಗ ಜನರ ಉಪಯೋಗಕ್ಕೆ ಬರುತ್ತಿತ್ತು. ಮುಂದಿನ ದಿನ ಬೆಳಗ್ಗೆ ಮಕ್ಕಳಾಗದೆ ನೋವಿನಲ್ಲಿ ಇದ್ದ ಆ ಹೆಂಗಸಿನ ಮನೆಗೆ ಕೇಜಾಡಿ ಹೋಗ್ತಾಳೆ. ಆ ಹೆಂಗಸು ಅವಳನ್ನು ಅನುಮಾನದಿಂದ ನೋಡ್ತಾಳೆ. ನಮ್ಮ ಊರಿನ ದೊಡ್ಡ ದೊಡ್ಡ ವೈದ್ಯರು ಮಾಡೋಕ್ಕಾಗದನ್ನ ನೀನು ಮಾಡ್ತೀಯಾ ಅಂತ ಕೇಳ್ತಾಳೆ.
ಕೇಜಾಡಿ ತುಂಬ ಶಾಂತವಾಗಿ ನಗುತ್ತಾ ಹೇಳ್ತಾಳೆ, ನಾನು ದೇವರು ಅಲ್ಲ, ಆದರೆ ನನ್ನ ಕೈಯಲ್ಲಿ ಇರುವ ವಿದ್ಯೆ ಪ್ರಾಮಾಣಿಕವಾಗಿದೆ, ನಂಬಿ ನೋಡಿ ಅಂತ ಹೇಳ್ತಾಳೆ. ಆಗಲಿಲ್ಲ ಅಂದರೆ ನನಗೆ ಬೇಜಾರು ಇಲ್ಲ ಅಂತ ಹೇಳ್ತಾಳೆ. ಕೇಜಾಡಿ ಮಾತಿನಲ್ಲಿ ಇದ್ದ ಆತ್ಮವಿಶ್ವಾಸ ಆ ಹೆಂಗಸಿಗೆ ಧೈರ್ಯ ಕೊಡುತ್ತೆ. ಅವಳು ಚಿಕಿತ್ಸೆನ ಶುರು ಮಾಡ್ತಾಳೆ. ಅದೇ ದಿನ ಸಂಜೆ ಕೇಜಾಡಿ ಮಂಗಳನಿಗೆ ಒಂದು ಅಚ್ಚರಿ ಕೊಡೋಕೆ ತೀರ್ಮಾನ ಮಾಡ್ತಾಳೆ. ಮಂಗಳನ ಹಳೆಯ ಪ್ರೇಯಸಿಯನ್ನು ಹುಡುಕಿ ಮನೆಗೆ ಕರ್ಕೊಂಡು ಬರ್ತಾಳೆ. ಯಾಕಂದರೆ ಅವಳ ಮನಸ್ಸಿನಲ್ಲಿ ಒಂದೇ ಆಸೆ, ಮಂಗಳ ಒಮ್ಮೆ ಆದರೂ ನಗಬೇಕು ಅನ್ನೋದು. ಆ ಹುಡುಗಿಯನ್ನು ನೋಡಿದ ಕೂಡಲೇ ಮಂಗಳ ಗಾಬರಿಯಾಗ್ಬಿಡ್ತಾನೆ. ಕೆಲವೊತ್ತು ಮೂವರು ಸುಮ್ಮನೆ ಇರ್ತಾರೆ. ಕೊನೆಗೆ ಮಂಗಳ ಧೈರ್ಯ ಮಾಡಿ ಎಲ್ಲ ಸತ್ಯ ಹೇಳಿಬಿಡ್ತಾನೆ. ಆ ದಿನ ಊರವರು ಹೊಡೆದ ಮೇಲೆ ನನ್ನ ಜೀವನ ಹೇಗೆ ಬದಲಾಯಿತು, ಇನ್ನು ಮುಂದೆ ನಾನು ಸಾಮಾನ್ಯ ವೈವಾಹಿಕ ಜೀವನ ನಡೆಸೋಕ್ಕಾಗಲ್ಲ ಅಂತ ಎಲ್ಲವನ್ನು ಮುಚ್ಚಿಡದೆ ಹೇಳ್ತಾನೆ. ಆಗ ಮಂಗಳ ಅಂದುಕೊಂಡಿದ್ದ ಅವಳು ನನ್ನನ್ನು ಅರ್ಥ ಮಾಡ್ಕೊಳ್ತಾಳೆ ಅಂತ. ಆದರೆ ಆಗೋದೇ ಬೇರೆ. ಆ ಹುಡುಗಿ ನಿಧಾನವಾಗಿ ಒಂದೇ ಹೆಜ್ಜೆ ಹಿಂದೆ ಸರಿಯುತ್ತಾಳೆ. ಅವಳ ಕಣ್ಣಲ್ಲಿ ಪ್ರೀತಿ ಇರಲ್ಲ, ಭಯ ಮಾತ್ರ ಇರುತ್ತೆ. ಒಂದು ಮಾತು ಆಡದೆ ಅಲ್ಲಿಂದ ಹೊರಟು ಹೋಗ್ಬಿಡ್ತಾಳೆ. ಮಂಗಳ ಅಲ್ಲೇ ನಿಂತು ಬಿಡ್ತಾನೆ. ಆ ಕ್ಷಣದಲ್ಲಿ ಅವನಿಗೆ ಅರ್ಥ ಆಗುತ್ತೆ, ಸುಖದಲ್ಲಿರುವಾಗ ಜೊತೆ ಇರೋರು ತುಂಬ ಜನ ಸಿಗ್ತಾರೆ, ಆದರೆ ಕಷ್ಟದಲ್ಲಿ ಕೈ ಹಿಡಿಯೋರು ಮಾತ್ರ ತುಂಬ ಅಪರೂಪ ಅಂತ. ಇದನ್ನೆಲ್ಲ ನೋಡಿದ ಕೇಜಾಡಿಯ ಮನಸ್ಸಿಗೂ ತುಂಬ ನೋವಾಗುತ್ತೆ. ಅವಳು ಮಂಗಳನ ಹತ್ತಿರ ಬಂದು ನಿಧಾನವಾಗಿ ಹೇಳ್ತಾಳೆ, ಓದವರು ಹೋಗಲಿ, ನಿಜವಾಗಿಯೂ ನಮ್ಮನ್ನು ಪ್ರೀತಿಸೋರು ಎಂದಿಗೂ ಬಿಟ್ಟು ಹೋಗಲ್ಲ ಅಂತ ಹೇಳ್ತಾಳೆ. ಆ ಒಂದು ಮಾತನ್ನು ಕೇಳಿ ಮಂಗಳನಿಗೆ ದೊಡ್ಡ ಧೈರ್ಯ ಬರುತ್ತೆ. ಆ ದಿನದಿಂದ ಇವರಿಬ್ಬರ ಸಂಬಂಧ ಇನ್ನೂ ಗಟ್ಟಿಯಾಗುತ್ತೆ. ಇದು ಗಂಡ ಹೆಂಡತಿಯ ಸಂಬಂಧಕ್ಕಿಂತ ಇಬ್ಬರ ನೋವನ್ನು ಇನ್ನೊಬ್ಬರು ಅರ್ಥ ಮಾಡಿಕೊಂಡ ಈ ಇಬ್ಬರು ಆತ್ಮಗಳ ಸಂಬಂಧವಾಗಿರುತ್ತೆ. ಕೆಲ ದಿನಗಳ ನಂತರ ಒಂದು ಬೆಳಿಗ್ಗೆ ಅದೇ ಹೆಂಗಸು ತುಂಬ ಖುಷಿಯಿಂದ ಸಿಹಿ ಹಿಡಿದು ಕೇಜಾಡಿಯ ಮನೆಗೆ ಓಡೋಡಿ ಬರ್ತಾಳೆ. ಮುಖ ತುಂಬ ನಗು, ಕಣ್ಣಲ್ಲಿ ಸಂತೋಷದ ಕಣ್ಣೀರು. ಅಕ್ಕ, ದೇವರ ಕೃಪೆ, ನಾನು ತಾಯಿಯಾಗಿದ್ದೀನಿ ಅಂತ ಹೇಳಿ ಕೇಜಾಡಿಯ ಕೈ ಹಿಡಿದು ಅಳುತ್ತಾಳೆ. ಆ ಸುದ್ದಿ ಕೇಳಿ ಕೇಜಾಡಿ ಮತ್ತು ಮಂಗಳ ಇಬ್ಬರಿಗೂ ತುಂಬ ಖುಷಿಯಾಗುತ್ತೆ. ನೋಡ್ತಿದ್ದಂಗೆ ಈ ವಿಷಯ ಇಡೀ ಊರಿಗೆ ಗೊತ್ತಾಗುತ್ತೆ. ಕೇಜಾಡಿ ಕೊಟ್ಟ ಔಷಧಿ ಕೆಲಸ ಮಾಡಿದೆ ಅಂತ ಎಲ್ಲರೂ ಕೂಡ ಮಾತನಾಡ್ಕೋತಾರೆ. ಆಮೇಲೆ ದೂರದ ಊರುಗಳಿಂದ ಜನಗಳು ಚಿಕಿತ್ಸೆಗಾಗಿ ಬರೋಕೆ ಶುರು ಮಾಡ್ತಾರೆ. ಕೇಜಾಡಿಯ ಮನೆ ಮುಂದೆ ದೊಡ್ಡ ಸಾಲು ನಿಲ್ಲುತ್ತೆ. ಯಾರಿಗೂ ಜ್ವರ, ಯಾರಿಗೂ ನೋವು, ಯಾರಿಗೂ ಮಕ್ಕಳ ಸಮಸ್ಯೆ, ಎಲ್ಲರಿಗೂ ಕೇಜಾಡಿ ತಾಳ್ಮೆಯಿಂದ ಚಿಕಿತ್ಸೆ ಕೊಡ್ತಿರ್ತಾಳೆ. ಮಂಗಳ ಕೂಡ ಅವಳಿಗೆ ಸಹಾಯ ಮಾಡ್ತಾನೆ. ಇಬ್ಬರ ಮನೆ ನಿಧಾನವಾಗಿ ಆಶೆಯ ಮನೆ ಆಗಿಬಿಡುತ್ತೆ. ಈ ಸುದ್ದಿ ಬಾಪುಗೆ ತಲುಪುತ್ತೆ. ಅವನು ದೂರದಿಂದ ಬಂದು ತನ್ನ ಮಗಳನ್ನ ನೋಡ್ತಾನೆ. ಜನ ಅವಳಿಗೆ ಗೌರವ ಕೊಡ್ತಿರೋದನ್ನು ನೋಡಿ ಅವನ ಕಣ್ಣಲ್ಲಿ ಕೂಡ ಸಂತೋಷದ ಕಣ್ಣೀರು ಬರುತ್ತೆ. ಆದರೆ ಆ ಸಂತೋಷದ ಹಿಂದೆ ಒಂದು ಭಯ ಕೂಡ ಇನ್ನೂ ಜೀವಂತವಾಗಿರುತ್ತೆ. ಜನ ಈ ಗೌರವ ಕೊಡ್ತಿರೋದು ಸತ್ಯ ಗೊತ್ತಿರೋವರೆಗೂ ಮಾತ್ರ. ಒಂದು ವೇಳೆ ಕೇಜಾಡಿಯ ರಹಸ್ಯ ಹೊರಬಂದರೆ ಅದೇ ಜನ ಏನು ಮಾಡ್ತಾರೋ ಅನ್ನೋ ಭಯ ಬಾಪುವಿನಲ್ಲಿ ಇರುತ್ತೆ. ಅದಾದ ಮೇಲೆ ಕೆಲ ದಿನಗಳ ನಂತರ ಊರಿನ ದೇವಸ್ಥಾನದಲ್ಲಿ ದೊಡ್ಡ ಪೂಜೆ ಇಡ್ತಾರೆ. ಆ ಸಂಪ್ರದಾಯದ ಪ್ರಕಾರ ಊರಿನ ಎಲ್ಲ ಮದುವೆಯಾದ ಹೆಂಗಸರು ಬೆಳಗ್ಗೆ ನದಿಗೆ ಹೋಗಿ ಸ್ನಾನ ಮಾಡಿ ಬರಬೇಕು. ಊರಿನ ಹೆಂಗಸರು ಕೇಜಾಡಿ ಹತ್ತಿರ ಬಂದು ಹೇಳ್ತಾರೆ, ಈಗ ನೀನು ನಮ್ಮ ಊರಿನ ಸೊಸೆ ಅಲ್ವಾ ಅಂತ. ಮೊದಲಿಗೆ ಕೇಜಾಡಿ ಸ್ವಲ್ಪ ಹಿಂಜರಿತಾಳೆ. ಆದರೆ ಎಲ್ಲರೂ ಒತ್ತಾಯ ಮಾಡಿದ ಮೇಲೆ ಮಂಗಳನ ಕಡೆ ನೋಡ್ತಾಳೆ. ಮಂಗಳ ಕೂಡ ಸ್ವಲ್ಪ ಯೋಚಿಸಿ ಹೋಗಿ ಬಾ ಅಂತ ಹೇಳ್ತಾನೆ. ಕೇಜಾಡಿಯ ಮುಖದಲ್ಲಿ ಮಗುವಿನಂಥ ಖುಷಿ ಮೂಡುತ್ತೆ. ಯಾಕಂದರೆ ಹೆಂಗಸರ ಜೊತೆ ಹೀಗೆ ಹೊರಗೆ ಹೋಗುವುದು ಇದೇ ಮೊದಲ ಸಲ. ಎಲ್ಲರೂ ಸೇರಿ ನದಿಯ ಹತ್ತಿರ ಹೋಗ್ತಾರೆ. ಆಡ್ತಾ ನಗ್ತಾ ಮಾತನಾಡ್ತಾ ನೀರಿಗೆ ಇಳಿತಾರೆ. ಕೇಜಾಡಿಗೂ ಕೂಡ ಆ ಕ್ಷಣ ತುಂಬ ವಿಶೇಷ. ಅವಳು ನೀರಿನಲ್ಲಿ ಕೈ ಮುಳುಗಿಸಿ ಮಗುವಿನ ಹಾಗೆ ನೀರನ್ನು ಚುಮ್ಮುತ್ತಾಳೆ. ಇಷ್ಟು ವರ್ಷ ಕನಸಲ್ಲಿ ಕಂಡ ಸ್ವತಂತ್ರವನ್ನು ಮತ್ತೆ ಅನುಭವಿಸ್ತಾಳೆ. ಆದರೆ ವಿಧಿ ಮತ್ತೆ ಅವಳನ್ನು ಹಿಂದೆ ನಿಲ್ಲಿಸುತ್ತೆ. ಸ್ನಾನ ಮಾಡ್ತಿದ್ದ ಒಬ್ಬ ಹೆಂಗಸಿನ ಕಣ್ಣು ಕೇಜಾಡಿಯ ದೇಹದ ಮೇಲೆ ಬೀಳುತ್ತೆ. ಮೊದಲಿಗೆ ಅವಳಿಗೆ ಅನುಮಾನ ಬರುತ್ತೆ. ಮತ್ತೆ ಹತ್ತಿರ ಹೋಗಿ ನೋಡ್ತಾಳೆ. ಮುಂದಿನ ಕ್ಷಣ ಅವಳು ಜೋರಾಗಿ ಕಿರ್ಚು ಬಿಡ್ತಾಳೆ, ಇವಳು ಹೆಂಗಸಲ್ಲ ಅಂತ. ಆ ಒಂದು ಕೂಗು ಇಡೀ ಊರನ್ನು ಬೆಚ್ಚಿ ಬಿಡಿಸುತ್ತೆ. ಅಲ್ಲಿದ್ದ ಹೆಂಗಸರು ಎಲ್ಲರೂ ಕೂಡ ಗಾಬರಿಯಿಂದ ಹಿಂದೆ ಸರಿತಾರೆ. ಕೆಲವರು ಕಲ್ಲನ್ನು ಎತ್ಕೋತಾರೆ, ಇನ್ನು ಕೆಲವರು ಊರಿನ ಗಂಡಸರನ್ನು ಕರೆಯೋಕ್ಕೆ ಓಡ್ತಾರೆ. ಸ್ವಲ್ಪ ಹೊತ್ತಲ್ಲೇ ಇಡೀ ಊರೇ ನದಿಯ ದಡದಲ್ಲಿ ಸೇರಿಬಿಡುತ್ತೆ. ನಿನ್ನೆವರೆಗೂ ದೇವಿ ದೇವಿ ಅಂತ ಕರಿತಿದ್ದ ಜನ ಇಂದು ಅದೇ ಬಾಯಿಂದ ಮೋಸಗಾತಿ, ಅಪಚುಕನ, ನಮ್ಮನ್ನು ಮೋಸ ಮಾಡಿಬಿಟ್ಲು ಅಂತ ಬೈಯೋಕೆ ಶುರು ಮಾಡ್ತಾರೆ. ಯಾರೂ ಅವಳ ಮಾತನ್ನು ಕೇಳಲ್ಲ, ಯಾರೂ ಸತ್ಯ ತಿಳ್ಕೊಳ್ಳೋಕ್ಕೆ ಪ್ರಯತ್ನನೇ ಮಾಡಲ್ಲ. ಗುಂಪು ಸೇರಿದ ಮೇಲೆ ಅವರಿಗೆ ಅವರೇ ನ್ಯಾಯಾಧೀಶರು, ಅವರೇ ಶಿಕ್ಷೆ ಕೊಡುವವರು. ಕೇಜಾಡಿ ಕೈ ಮುಗಿದು ಹೇಳ್ತಾಳೆ, ನಾನು ಯಾರಿಗೂ ಮೋಸ ಮಾಡಿಲ್ಲ, ನಿಮ್ಮೆಲ್ಲರ ಒಳ್ಳೆಯದಕ್ಕಾಗಿಯೇ ಬದುಕಿದ್ದೀನಿ. ಆದರೆ ಅವಳ ಮಾತು ಕೇಳೋ ಮನಸ್ಸು ಯಾರಿಗೂ ಇರಲ್ಲ. ಕೆಲವೇ ಕ್ಷಣದಲ್ಲಿ ತಳ್ಳೋದು, ಹೊಡೆಯೋದು, ಅಪಮಾನ ಮಾಡೋದು ಎಲ್ಲವೂ ಶುರುವಾಗ್ಬಿಡುತ್ತೆ. ಅದೇ ಸಮಯದಲ್ಲಿ ಮಂಗಳ ಕೂಡ ಅಲ್ಲಿಗೆ ಓಡಿ ಬರ್ತಾನೆ. ಕೇಜಾಡಿಗೆ ಒಂದು ಕ್ಷಣ ಇವನು ನನ್ನನ್ನು ಕಾಪಾಡ್ತಾನೆ ಅನ್ನೋ ನಂಬಿಕೆ ಇರುತ್ತೆ. ಆದರೆ ನಡೆದದ್ದು ಮಾತ್ರ ಅವಳ ಹೃದಯವನ್ನೇ ಒಡೆದು ಹಾಕ್ಬಿಡುತ್ತೆ. ತನ್ನ ಪ್ರಾಣ ಉಳಿಸಿಕೊಳ್ಳೋ ಭಯದಿಂದ ಊರವರ ಮುಂದೆ ತಾನು ಅನುಮಾನಕ್ಕೆ ಒಳಗಾಗಬಾರ್ದು ಅನ್ನೋ ಕಾರಣಕ್ಕೆ ಮಂಗಳ ಕೂಡ ಗುಂಪಿನ ಜೊತೆ ಸೇರಿಬಿಡ್ತಾನೆ. ಅವನು ಕೂಡ ತನ್ನದೇ ಹೆಂಡತಿಗೆ ಒಂದು ಬಾರಿ ಚಪ್ಪಡಿ ಹೊಡೆಯುತ್ತಾನೆ. ಆ ಒಂದು ಹೊಡೆತ ಕೇಜಾಡಿಯ ಕೆನ್ನೆಗೆ ಬಿದ್ದದ್ದಲ್ಲ, ಅವಳ ಹೃದಯಕ್ಕೆ ಬಿದ್ದಿತ್ತು. ಹೊರಗಿನ ಜನ ಹೊಡೆದ ನೋವಿಗಿಂತ ತಾನು ನಂಬಿದ್ದ ಮನುಷ್ಯ ಮಾಡಿದ ದ್ರೋಹಕ್ಕೆ ಅವಳನ್ನು ಸಂಪೂರ್ಣ ಮುರಿದು ಹಾಕ್ಬಿಡುತ್ತೆ.
ಅವಳ ಕಣ್ಣಲ್ಲಿ ನೀರು ತುಂಬುತ್ತೆ. ಆದರೆ ಆ ಕಣ್ಣೀರಲ್ಲಿ ನೋವಿಗಿಂತ ಹೆಚ್ಚು ನಿರಾಶೆ ಇರುತ್ತೆ. ಮನುಷ್ಯನ ಮುಖ ಎಷ್ಟು ಬೇಗ ಬದಲಾಗುತ್ತೆ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಕಾಗಿಲ್ಲ. ಅಷ್ಟರಲ್ಲಿ ಒಬ್ಬ ವ್ಯಕ್ತಿ ಓಡೋಗಿ ಬಾಪುವಿನ ಹತ್ತಿರ ಹೋಗಿ ನಡೆದಿರೋ ವಿಷಯನ ಹೇಳ್ತಾನೆ. ಅದನ್ನು ಕೇಳಿದ ಬಾಪು ಒಂದು ಕ್ಷಣವೂ ಯೋಚನೆ ಮಾಡೋದಿಲ್ಲ. ವಯಸ್ಸಾದ ದೇಹ, ನಡುಗುವ ಕಾಲು, ಆದರೂ ತನ್ನ ಮಗಳಿಗಾಗಿ ಎಷ್ಟು ವೇಗವಾಗಿ ಓಡೋಕ್ಕಾಗುತ್ತೋ ಅಷ್ಟು ವೇಗವಾಗಿ ನದಿಯ ಕಡೆ ಓಡ್ತಾನೆ. ಉಸಿರು ಬಿಗಿ ಹಿಡಿದು ಅಲ್ಲಿಗೆ ತಲುಪಿದಾಗ ತನ್ನ ಕಣ್ಣ ಮುಂದೆ ಕಾಣಿಸಿದ ದೃಶ್ಯ ನೋಡಿ ಅವನ ಹೃದಯವೇ ಒಡೆದು ಹೋಗುತ್ತೆ. ತನ್ನ ಮಗಳನ್ನು ಗುಂಪು ಸುತ್ತುವರೆದು ಹೊಡೆಯುತ್ತಿರುತ್ತದೆ. ಬಾಪು ತಕ್ಷಣ ಜನರ ಕಾಲಿಗೆ ಬೀಳ್ತಾನೆ. ದಯವಿಟ್ಟು ನನ್ನ ಮಗಳನ್ನು ಬಿಡಿ, ಅವಳು ಯಾರಿಗೂ ಕೆಟ್ಟದ್ದು ಮಾಡಿಲ್ಲ. ನಿಮ್ಮ ಮನೆಗಳಲ್ಲಿ ಎಷ್ಟು ಜನರ ಪ್ರಾಣಗಳನ್ನು ಉಳಿಸಿದ್ದಾಳೆ ಅಂತ ಕೈ ಮುಗಿದು ಬೇಡಿಕೊಳ್ತಾನೆ. ಆದರೆ ಗುಂಪಿಗೆ ಕರುಣೆ ಅನ್ನೋದೇ ಇರಲ್ಲ. ಅವರು ಬಾಪುವನ್ನು ತಳ್ಳಿಬಿಡ್ತಾರೆ. ಕೆಲವರು ಅವನನ್ನು ಹೊಡೆಯಲು ಶುರು ಮಾಡ್ತಾರೆ. ಜೀವನ ಪೂರ್ತಿ ಉಚಿತವಾಗಿ ಚಿಕಿತ್ಸೆ ಕೊಟ್ಟ ಜನ ಇಂದು ಅದೇ ವೈದ್ಯನ ಮೇಲೆ ಕೈ ಎತ್ತುತ್ತಾರೆ. ಆ ಕ್ಷಣದಲ್ಲಿ ಬಾಪುವಿಗೆ ವರ್ಷಗಳ ಹಿಂದೆ ಹೇಳಿದ್ದ ಮಾತು ನೆನಪಾಗುತ್ತೆ. ಸಮಸ್ಯೆ ನಿನ್ನಲ್ಲಾಡೋ, ಆ ಸಮಾಜದ ಮನಸ್ಸಿನಲ್ಲಿದೆ. ಇಂದು ಆ ಮಾತೆ ನಿಜ ಆಗಿರುತ್ತೆ. ರಕ್ತದಿಂದ ನೆನೆದ ಕೇಜಾಡಿ ತನ್ನ ಅಪ್ಪನ ಕಡೆ ನೋಡ್ತಾಳೆ. ಮತ್ತೆ ಊರವರ ಕಡೆ ತಿರುಗಿ ಜೋರಾಗಿ ಮಾತನಾಡಲು ಶುರು ಮಾಡ್ತಾಳೆ. ಬಾಪು, ಇವರ ಮುಂದೆ ಕೈ ಮುಗಿಬೇಡ. ಇವರ ಬಳಿ ಮಾನವೀಯತೆಯೇ ಇಲ್ಲ. ನೆನ್ನೆಯವರೆಗೂ ನನ್ನನ್ನು ದೇವಿ ಅಂತ ಪೂಜೆ ಮಾಡ್ತಿದ್ದರು. ಇಂದು ಅದೇ ಕೈಗಳಿಂದ ನನ್ನ ಬಟ್ಟೆ ಹರಿತಿದ್ದಾರೆ. ನನ್ನ ದೇಹ ನೋಡಿ ತೀರ್ಪು ಕೊಡ್ತಿದ್ದೀರಾ? ನಿಮ್ಮ ಮನಸ್ಸನ್ನು ಒಮ್ಮೆ ನೋಡಿಕೊಂಡಿದ್ದೀರಾ? ಹಾಗಂತ ಅವಳ ಧ್ವನಿ ಕೂಡ ಇನ್ನೂ ಗಟ್ಟಿಯಾಗುತ್ತೆ. ನೀವೆಲ್ಲ ನಿಮ್ಮನ್ನು ಗಂಡಸರು ಅಂತ ಹೇಳ್ಕೊತಿದ್ದೀರಾ. ಆದರೆ ಒಬ್ಬ ವಯಸ್ಸಾದ ಮನುಷ್ಯನನ್ನು, ಒಬ್ಬ ನಿರಾಯುಧ ಕಿನ್ನರನನ್ನು ಸೇರಿ ಹೊಡೆಯೋದು ನಿಮ್ಮ ಗಂಡಸ್ತನವ ಅಂತ ಕೇಳ್ತಾನೆ. ನನ್ನೊಳಗೆ ಶಿವನ ಅರ್ಧನಾರೀಶ್ವರರ ರೂಪ ಇದೆ. ಅದನ್ನು ಅರ್ಥ ಮಾಡಿಕೊಳ್ಳೋಕ್ಕೆ ಯೋಗ್ಯತೆ ನಿಮಗಿಲ್ಲ. ಹಾಗಂತ ಹೇಳಿದರೂ ಈ ಮಾತು ಕೇಳಿದ ಮೇಲೂ ಕೂಡ ಆ ಗುಂಪಿನ ಕಲ್ಲಾದ ಮನಸ್ಸು ಕರಗೋದಿಲ್ಲ. ಬದಲಿಗೆ ಇನ್ನೂ ಕ್ರೂರರಾಗುತ್ತಾರೆ. ಅವರು ಕೇಜಾಡಿಯನ್ನು ಹತ್ತಿರದಲ್ಲಿದ್ದ ಒಂದು ದೊಡ್ಡ ಮರಕ್ಕೆ ಕಟ್ಟಾಕ್ತಾರೆ. ಬಾಪು ಅಳ್ತಾನೆ, ಕಿರುತ್ತಾನೆ, ನನ್ನ ಮಗಳನ್ನು ಬಿಡಿ ಅಂತ. ಆದರೆ ಯಾರೂ ಕೂಡ ಕೇಳಲ್ಲ. ಒಬ್ಬನು ಬೆಂಕಿ ತರ್ತಾನೆ, ಮತ್ತೊಬ್ಬನು ಸೌದೆ ತರ್ತಾನೆ. ಮುಂದಿನ ಕ್ಷಣ ಬೆಂಕಿಯ ಜ್ವಾಲೆ ನಿಧಾನವಾಗಿ ಮೇಲಕ್ಕೆ ಏರಲು ಶುರುವಾಗುತ್ತೆ. ಕೇಜಾಡಿ ಮಾತ್ರ ಕೊನೆಯ ಕ್ಷಣದಲ್ಲೂ ಕೂಡ ಅಳಲ್ಲ. ತನ್ನ ಅಪ್ಪನ ಕಡೆ ನೋಡ್ತಾ ಒಂದು ಸಣ್ಣ ನಗು ನಗ್ತಾಳೆ. ಆ ನಗುವಿನಲ್ಲಿ ಒಂದು ಮಾತು ಇರುತ್ತೆ. ಬಾಪು, ನೀವು ನನ್ನನ್ನು ತುಂಬ ಪ್ರೀತಿಯಿಂದ ಬೆಳೆಸಿದ್ದೀಯಾ, ಅಷ್ಟೇ ಸಾಕು ಅಂತ. ಕೆಲವೇ ಕ್ಷಣಗಳಲ್ಲಿ ಬೆಂಕಿ ಅವಳನ್ನು ಸಂಪೂರ್ಣವಾಗಿ ಆವರಿಸಿಬಿಡುತ್ತೆ. ಅವಳ ದೇಹ ಬೂದಿಯಾಗ್ಬಿಡುತ್ತೆ. ಆದರೆ ಅವಳು ಕೇಳಿದ ಪ್ರಶ್ನೆಗಳು ಮಾತ್ರ ಗಾಳಿಯಲ್ಲಿ ಮಾತ್ರ ಉಳಿದು ಬಿಡುತ್ತೆ. ಸ್ನೇಹಿತರೆ, ಈ ಸಿನಿಮಾ ನಮಗೆ ಒಂದು ದೊಡ್ಡ ಪಾಠ ಹೇಳುತ್ತೆ. ಮನುಷ್ಯನ ಮೌಲ್ಯ ಅವನ ದೇಹಕ್ಕಿಂತ ಅವನ ಮನಸ್ಸಿನಿಂದ ಮಾತ್ರ. ದೇವರು ಯಾರನ್ನಾದರೂ ವಿಭಿನ್ನವಾಗಿ ಹುಟ್ಟಿಸಿದರೆ ಅದು ಅವರ ತಪ್ಪಲ್ಲ. ತಪ್ಪು ಇದ್ದರೆ ಅವರನ್ನು ಅರ್ಥ ಮಾಡಿಕೊಳ್ಳದೆ ದ್ವೇಷದಿಂದ ನೋಡುವ ಸಮಾಜದ ಮನಸ್ಸಿನಲ್ಲಿದೆ. ಕೇಜಾಡಿ ಕೊನೆಗೆ ಸತ್ತಿರಬಹುದು, ಆದರೆ ಅವಳ ಪ್ರಶ್ನೆ ಇಂದಕ್ಕೂ ಜೀವಂತವಾಗಿದೆ. ನಾನು ವಿಭಿನ್ನವಾಗಿ ಹುಟ್ಟಿದ್ದು ನನ್ನ ತಪ್ಪ, ಅಥವಾ ನನ್ನನ್ನು ಒಪ್ಪಿಕೊಳ್ಳದ ನಿಮ್ಮ ತಪ್ಪ? ಈ ಪ್ರಶ್ನೆಗೆ ಉತ್ತರ ಹುಡುಕೋದು ನಮ್ಮ ಸಮಾಜದ ಜವಾಬ್ದಾರಿ. ಇದೇ ಕೇಜಾಡಿಯ ಸಿನಿಮಾದ ಕತೆ. ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಇಂಥ ನಿಜಕ್ಕೂ ಮನಸ್ಸಿಗೆ ತಾಕುವ ಸಿನಿಮಾ ಕಥೆಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.